ಎನ್ನ ಸರಿ ಸಮಾರ್ ಯಾರಿದ್ದಾರೆ? ಪ್ರಪಂಚದಲ್ಲಿ ನನ್ನನ್ನ ಗೆಲ್ಲುತ್ತೇನೆ ಎನ್ನುವ ಎಂಟಜಯ ಬಂಟ ಇನ್ನೂ ಹುಟ್ಟಲಿಲ್ಲ, ಹುಟ್ಟುವುದೂ ಇಲ್ಲ ಎನ್ನುವ ಭರವಸೆ ನನಗುಂಟು. ಪ್ರಪಂಚವನ್ನೇ ಗೆಲ್ಲುವಂತ ಶಕ್ತಿ ಸಾಮರ್ಥ್ಯ ನನ್ನ ಪಾಲಿಗಿದ್ರು ಯಾಕೆ ಹೀಗೆ ಎನ್ನುವ ಹಾಗೆ ವಿಚಾರ ಮಾಡ್ತಾ ಇರುವಾಗ ನಮ್ಮವರು ಬಂದ್ರು ದಾರಿ ತೋರಿಸುವುದಕ್ಕೆ. ಯಾರು ಮತ್ತಾರು ಅಲ್ಲ, ದೇವ ಋಷಿಗಳಾದಂತಹ ನಾರದರು ಇಲ್ಲಿಯವರಿಗಾಗಿ ಬಂದು ನನ್ನ ಸಮಸ್ಯೆಯನ್ನ ಆಲಿಸಿ ಸರಿಯಾದ ಪರಿಹಾರವನ್ನು ಕೊಟ್ಟಿದ್ದಾರೆ. ಹೋಗಿ ವಂದಿಸಿ ಕೇಳು, ಮಾತೆಗೆ ಇನ್ನೊಮ್ಮೆ ಎನ್ನುವ ಹಾಗೆ. ಬೈದ್ರೆ ಹೊಡೆದ್ರೆ ಏನು ಮಾಡಬೇಕು ಅಂತ ಕೇಳಿದೆ. ಯೋಚನೆ ಮಾಡಬೇಡ, ಕೈಯನ್ನ ಕಟ್ಟಿ ಕಾರಾಗೃಹಕ್ಕೆ ಹಾಕು ಅಂತ ಹೇಳಿದ್ರು. ನಮ್ಮ ನಾರದ್ರು ಒಂದೊಂದು ಒಳ್ಳೆ ಗುಣ ಅಂದ್ರೆ ಆಗೀಗಲ್ಲ ಅದು. ಕಾರಣ ನಾವು ನಮ್ಮಂಥವರಿಗೆ ಸರಿಯಾದ ಮಾರ್ಗವನ್ನು ತೋರಿ ನಮ್ಮ ಸಮಸ್ಯೆಯನ್ನ ನಿವಾರಿಸುವುದಕ್ಕೆ ಕಾರಣೀಕರ್ತರಾದವರು ಮತ್ತು ಅವರ ಮಾತಿಗೆ ಮನ್ನಣೆಯನ್ನ ಕೊಟ್ಟು ನೇರವಾಗಿ ದಿಗ್ವಿಜಯಕ್ಕೆ ನನಗೆ ಎರ್ಬುದ ಸೇನೆ ಬರಲಿ ಕ್ಷಣಕ್ಕೆ. ಹೋಗಿ ನಮಸ್ಕಾರ ಮಾಡಿದೆ. ಬಾಯಿಗೆ ಬಂದಾಗ ಬೈದ್ಲು ನನ್ನಮ್ಮ. ಅಪ್ಪನಲ್ಲಿ ಹೋದೆ, ಎಡಗಾಲಿನಿಂದ ಒದೆದ, ತಡ ಮಾಡಲಿಲ್ಲ. ಇಬ್ಬರನ್ನು ಕೈಕಟ್ಟಿ ಕಾರಾಗೃಹದಲ್ಲಿರಿಸಿದ್ದೇನೆ. ಜೊತೆಗೆ ನಮ್ಮವರಾದಂತಹ ಎಲ್ಲವರು ಈಗ ಎದ್ದು ಮುಂದೆ ಬರ್ತಾ ಇದ್ದಾರೆ. ಕಾರಣ ಏನು? ಮಧುರ ಮಹೇಂದ್ರ ನಾನು ಈಗ ಪ್ರಸ್ತುತ ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾಗಿದೆ. ಯಾರೂ ನನ್ನನ್ನು ಹೇಳಿ ಕೇಳಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮಗಳಿಗೆ ನಿಮ್ಮದಾದ ಸ್ವಾತಂತ್ರ್ಯ ಉಂಟು, ಸ್ವಚ್ಛೆಯ ಜೀವನ. ಆದರೆ ನನ್ನ ಲೆಕ್ಕಕ್ಕೆ ಮೀರಿ ಹೋಗಬಾರದು. ನನ್ನ ಪಕ್ಷವಂತೂ ಇಲ್ಲಿಯೇ ಇರ್ತೇನೆ ಎನ್ನುವವರಿಗೆ ಬದುಕಿಗೆ ಅವಕಾಶವನ್ನು ನಾನು ಕೊಡ್ತೇನೆ. ನನ್ನ ವಿರುದ್ಧವಾಗಿ ಯಾರಾದರೂ ಮಾತುಗಳನ್ನು ಆಡಿರುವಂತಾದರೆ ಸರಿಯಾದ ವ್ಯವಸ್ಥೆಯನ್ನು ಅವರಿಗೆ ಮಾಡಿದ್ದೇನೆ. ಚದುರ ನಕ್ರೂರ ನಿಹನು ಬೇಕಾಗ್ತದೆ ಸ್ವಾಮಿ. ಕೆಲವು ಹಳೆ ತಲೆ ಎಲ್ಲ ಬೇಕಾಗ್ತದೆ. ಯಾಕೆಂದ್ರೆ ಹೊಸದಾಗಿ ಆಡಳಿತವನ್ನು ಸ್ವೀಕರಿಸಿದ್ದಲ್ವಾ, ಸ್ವಲ್ಪ ನಿರ್ದೇಶನಕ್ಕೆ ಬೇಕು. ಹಾಗಾಗಿ ಅಧಿಕಾರವನ್ನು ಸ್ವೀಕರಿಸಿ ಆಗಿದೆ. ನಮ್ಮವರೆಲ್ಲ ಮುಂದೆ ಬಂದಿದ್ದಾರೆ. ಈಗ ಮಾಡಬೇಕಾದ ಕೆಲಸ ನೆರಗಿ ಸೇನಾ ಜಾಲವನು ನೃಪವರನ ನರಸಿದ ಮಲ್ಲ ಯುದ್ಧದಿ ತುರ ವಿಜಯ ಮಗದೇಂದ್ರನವರನ ಇರದ ಇಷ್ಟೇದಿ. ಕಂಸ ಎನ್ನುವಂತಹ ಹೆಸರು ಕೇವಲ ಮಧುರಿಗೆ ಮಾತ್ರ ಸೀಮಿತವಾಗಬಾರದು. ಪ್ರಪಂಚದಾದ್ಯಂತ ಮನೆ ಮಾತಾಗಬೇಕು ಎನ್ನುವುದಾದರೆ ನಮಗೊಪ್ಪುವಂತಹ ಕೆಲಸ ಧರೆಯ ದಿಗ್ವಿಜಯ ಅದನ್ನ ನೆರಹಬೇಕು ಎನ್ನುವ ಕಾರಣಕ್ಕಾಗಿ ಸೇನೆಯನ್ನ ಕೂಡಿಸಿದ್ದೇನೆ. ಸರಿಯಾದ ಸಂದರ್ಭಕ್ಕೆ ಬೇಕಾಗಿ ಪ್ರಪಂಚದಾದ್ಯಂತ ಹೋಗಿಬಿಡ್ತೇನೆ.
ಓಡುತ್ತ ಅನುಜಯಾಗೀಗ ರಾತಿಯೇಳನು ಪೊರಟಣ ಮೃಗಬೇಟೆ ಎನ್ನುತ್ತ ಹರುಷದಿಂದ ಪೊರಟಣ ಮೃಗಬೇಟೆ ಎನ್ನುತ್ತ ಹರುಷದಿಂದ ಆ ಮಾಲೆಗೆ ಒಂದು ಪದಕ ಬೇಕಂತೆ. ಪದಕದೋಪಾದಿಯಲ್ಲಿ ಪರಿಶೋಭಿಸುವುದು ಇದುವೇ ಗಿರಿವ್ರಜ ಪಟ್ಟಣ ತಾನೆ. ಖಂಡಿತ ಆಳುವಂತ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ ಮಾಘದ ಎನ್ನುವ ಹಾಗೆ ಅವನ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವರಲ್ವೇ ನಾವು ಅಸ್ಥಿಪ್ರಾಸ್ತಿಯರು. ಸಹೋದರಿ, ಕೇವಲ ನಾವಿಬ್ಬರೇ ಅಲ್ಲ, ಅಪ್ಪನಿಗೊಂದು ನಮಗೊಬ್ಬ ತಮ್ಮನೂ ಇದ್ದಾನೆ, ಸಹದೇವ ಎನ್ನುವುದಾಗಿ. ಆದ್ರೊಂದು ವಿಶೇಷ ನೋಡಿದೀಯ, ರಾಜಕೀಯವಾಗಿ ಉನ್ನತವಾಗಿ ಬೆಳೆಬೇಕೆನ್ನುವಂತ ಹಮ್ಮನವನ್ನಂತಹ ಅಪ್ಪ ಎಲ್ಲ ರೀತಿಯಲ್ಲಿ ಆಡುವ ರೀತಿಯಲ್ಲಿ ಗಂಡು ಮಕ್ಕಳ ತೆರನಾಗಿ ನಮ್ಮನ್ನ ಬೆಳೆಸಿದ್ದುಂಟು. ಗಂಡಿಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬ ತೆರನಾಗಿ ಹೆಣ್ಣು ಮಕ್ಕಳಂತಹ ನಮ್ಮನ್ನು ಬೆಳೆಸಿದ್ದಾನೆ. ಈಗಿನ ಗುರುಕುಲ ಪದ್ಧತಿಯಂತೆ ಬ್ರಾಹ್ಮಣ ಮಕ್ಕಳಿಗೆ ಶ್ರುತಿಗಳನ್ನು, ವೈಶ್ಯ ಶೂದ್ರರಿಗೆ ಸ್ಮೃತಿಗಳನ್ನು. ಶ್ರುತಿಗಳು ಅಂತ ಹೇಳಿದ್ರೆ ವೇದಶಾಸ್ತ್ರಗಳು, ಸ್ಮೃತಿಗಳು ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರ ವಿದ್ಯೆಗಳು. ನಮಗೆ ಯೋಚಿತವಾದಂತಹ ವಿದ್ಯೆಯನ್ನು ಗುರುಮುಖೇನ ನಾವು ಕಲಿತ ಹಾಗಾಯಿತು. ಯಾಕಾಗಿ ಕಲಿತಿದ್ದೇವೆ? ಹೆಣ್ಣು ಮಕ್ಕಳನ್ನು ನೋಡಿದವರೆಲ್ಲ ಆಡುವ ಮಾತೇನು, ಹೆಣ್ಣು ಅಬಲೆ, ಹೆಣ್ಣು ಅಬಲೆ. ಯಾಕೆ? ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದವಳು ಎನ್ನುವ ಹಾಗೆ. ರಕ್ಷಿಸಿಕೊಳ್ತಾಳೆ ಅಂತಾದ್ರೆ ಅವಳು ಸಬಲೆಯಾಗುವುದಿಲ್ವೇ? ಅಬಲೆಯಲ್ಲ ಸಬಲೆ ಎನ್ನುವುದನ್ನ ನಮ್ಮ ಮೂಲಕವಾಗಿ ಅಪ್ಪ ಜಗತ್ತಿಗೆ ತೋರಿಸಿಕೊಡುವಂತ ಉನ್ನತವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸಕಲ ವಿದ್ಯೆಯನ್ನು ನಾವು ಕಲಿತಿದ್ದೇವೆ. ಅರಮನೆಯನ್ನು ಸೇರಿದ್ದೂ ಆಯ್ತು. ಮನಸ್ಸಿನ ಬೇಸರವನ್ನು ಕಳೆಯಲು ಅಪ್ಪನಲ್ಲಿ ನಾವು ಆಡಿದ ಮಾತೇನು ಹೇಳು? ಮೃಗಬೇಟೆಗೆ ಹೋಗಬೇಕು, ವನವಿಹಾರವನ್ನು ಮಾಡಬೇಕು, ಕಲಿತ ವಿದ್ಯೆಯಿಂದ ಉಪಯೋಗ ಆಗಬೇಕು ಅಂತಾದ್ರೆ ಎಷ್ಟೇ ವಿದ್ಯೆಯನ್ನು ಕಲಿತರೆ ಸಾಕಾಗುವುದಿಲ್ಲ. ಕಲಿತ ವಿದ್ಯೆಯನ್ನ ಬಳಸಿದಾಗ ಮಾತ್ರ ಅದೊಂದು ಉಪಯೋಗ ಎನ್ನುವುದಾಗುತ್ತದೆ. ಕಲಿತದ್ದು ನಮ್ಮ ಪಾಲಿಗೆ ನೆನಪಿರುತ್ತದೆ. ವಿದ್ಯೆ ಎನ್ನುವಂಥದ್ದು ನಿಂತ ನೀರಾಗಿರಬಾರದು, ಹರಿಯುತ್ತಿರುವ ನೀರಾಗಿರಬೇಕು ಎನ್ನುವ ಹಾಗೆ ಆಶಯವನ್ನು ತಂದೆಯಲ್ಲಿ ತೋಡಿಕೊಂಡಾಗ ಮೊದಲು ಒಪ್ಪದಿದ್ದರೂ ಕೂಡ ಆಗಲಿ ಒಬ್ಬರೇ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಹೌದು, ಶಬರರನ್ನು ಕೂಡಿಕೊಂಡು ಹೋಗಿ ಮಕ್ಕಳೇ ಎನ್ನುವ ಹಾಗೆ ಎಲ್ಲ ಶಬರರೆಲ್ಲ ಸಿದ್ಧರಾಗುತ್ತಾ ಇದ್ದಾರೆ. ಎಲ್ಲರಲ್ಲಿ ಇದ್ದಾರೆ. ಹೌದೌದು. ಆದ್ರೆ ಒಂದು ಏನು, ಕೇವಲ ಯುದ್ಧ ಪರಿಕರಗಳು ಶಬರರು ಎಷ್ಟಿದ್ರು ಸಾಕಾಗುವುದಿಲ್ಲ. ನಮಗೆ ಅರಮನೆಯಲ್ಲಿದ್ದಾಗ ಏನು ಹೇಳು, ಆಗಾಗ ತಿನ್ನುವ ಅಭ್ಯಾಸ ಉಂಟು. ನಿನಗಂತೂ ಅದು ಹೆಚ್ಚು. ಹೌದು, ನಾನು ತಂದಾಗ ನೀನು ಬಿಡುವುದಿಲ್ಲ. ಉಗ್ರಾಣದಲ್ಲಿ ಬಿದ್ದ ಹೆಗ್ಗಣದ ಹಾಗೆ ನೀನು. ಖಂಡಿತ ಹೌದು. ಆದ್ರೆ ವನದಲ್ಲಿ ತಿನ್ನುವುದಕ್ಕೆ ಸಿಗುವುದಿಲ್ಲ ಅಂತಲ್ಲ, ಒಳ್ಳೆ ಸಿಕ್ಕಿದ್ದು ನಮಗೆ ತಿನ್ನುವುದಕ್ಕಾಗುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಇಲ್ಲಿದ್ದದ್ದು ಅಲ್ಲಿ ಸಿಗುತ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ನಮಗೆ ಯಾವುದು ಬೇಕೋ ನಾವು ಹೋಗುವಲ್ಲೇ ಅದನ್ನು ತೆಗೆದುಕೊಂಡು ಹೋದೆವು ಅಂತ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹೌದು, ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ಮೃಗಯ ವಿಹಾರ ಆದೀತು. ಸೇರಿಕೊಂಡು ಪ್ರಪಂಚದಾದ್ಯಂತ ದಿಗ್ವಿಜಯವನ್ನು ನೆರವೇರಿಸಬೇಕು ಎನ್ನುವ ಸಲುವಾಗಿ ಮುಂದತ್ತಿ ಬಂದು ನಿಂತದ್ದು ಉಪವನ ಪ್ರದೇಶ ಎನ್ನುವುದು ಸ್ಪಷ್ಟ. ನಮ್ಮ ಸೇನೆಗೆ ಸ್ವಲ್ಪ ವಿಶ್ರಾಂತಿಯ ವ್ಯವಸ್ಥೆಯನ್ನು ಆ ಕಡೆ ಮಾಡಿದ್ದೇನೆ. ನಮಗೂ ವಿಶ್ರಾಂತಿ ಬೇಕು. ಆ ಕಡೆ ಏನೋ ವ್ಯತಿರಿಕ್ತವಾದ ಪರಿಸರ ಉಂಟು, ನೋಡಿ ಆಮೇಲೆ
ಸೌಂದರ್ಯ ನಿಧಿಯನು ಕಂಸ ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು ಕಂಡನು ಸುರುಚಿರಾಂಗಿಯಳ ಕಂಡನು ಸುರುಚಿರಾಂಗಿಯಳ ಕಂಡನು ಸುರುಚಿರಾಂಗಿಯಳ ಮೋಹಗೊಂಡನು ಮರೆತು ಕಾರ್ಯಗಳ ಮರೆತು ಕಾರ್ಯಗಳ ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ ಕೆಟ್ಟ ಸಂಪಿಗೆ ನಾಸಿಕಾಂಗನ ಮಣಿಯಲ್ಲು ಕೆಟ್ಟ ಸಂಪಿಗೆ ನಾಸಿಕಾಂಗನ ಮಣಿಯಲ್ಲು ಕಂಡನು ಸುರುಚಿರಂಗಿಯಳು ಮೋಹಗೊಂಡನು ಮರೆತು ಕಾರ್ಯಗಳು ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ ಕೆಟ್ಟ ಸಂಪಿಗೆ ನಾಸಿಕಾಂಗನ ಮಣಿಯನು ಕಂಡನು ಕಂಸ ಕಂಡನು ಕಂಸ ಕಂಡನು
ಕಲ್ಯಾಣಿ ಬಣ್ಣಗವಿಡಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯನು ಕಳ್ಳನು 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 ಸೌಂದರ್ಯ ನಿಧಿಯನು ಕಳ್ಳನು ಅಪ್ಪೋ, ವ್ಯತಿರಿಕ್ತವಾದಂತಹ ಪರಿಸರ. ಆಹಾ, ಇಷ್ಟು ಒಳ್ಳೆ ಪರಿಸರ ಸತ್ಯ ಎಲ್ಲೂ ಸಿಗಲೇ ಇಲ್ಲ ಇತ್ತೀಚೆಗೆ. ತಿರುಗಾಟ ಹೆಚ್ಚಾಯಿತು, ಹೌದು, ಪರಿಸರ ಇಷ್ಟು ಅನುಕೂಲ ಆಗಿರಲಿಲ್ಲ. ವಿಶೇಷವಾದಂತಹ ಆಶ್ಚರ್ಯವೊಂದನ್ನು ಕಂಡೆ. ಸೇನಾ ಪರಿಸರ ಉಂಟು. 2 ಹೆಣ್ಣುಮಕ್ಕಳು ಕೈಯಲ್ಲಿ ಕೈದುವನ್ನು ಹಿಡಿದು ಗಂಡು ಕಚ್ಚೆಯನ್ನು ಬಿಟ್ಟು ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾರೆ. ಯಾರಿರ್ಬೋದು, ಏನಿರ್ಬೋದು ಎನ್ನುವ ಹಾಗೆ ಮನಸ್ಸಿನಲ್ಲಿ ಕುತೂಹಲ. ಸ್ವಲ್ಪ ಹತ್ತಿರ ಬಂದು ನೋಡಿದ್ರೆ ಅಪ್ಪಾ, ಸೌಂದರ್ಯದ ನಿಧಿಯೇ ಇದು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಸ್ವಾಮಿ, ರಂಬೆಯೋ, ಉರ್ವಶಿಯೋ, ಮೇನಕಿಯೋ, ವೃಥಾಚಿಯೋ ಮುಂತಾದಂತಹ ಯಾವೆಲ್ಲ ಸೌಂದರ್ಯ ನಿಧಿಗಳನ್ನು ಈಕೆಯ ಕಾಲಿಗೆ ತಂದು ಕೊಟ್ಟಬೇಕು. ಅಷ್ಟು ಚಂದ ಇದ್ದಾಳೆ ಇವಳು. ಯಾಕೆಂದರೆ ಸೌಂದರ್ಯಕ್ಕೆ ಇನ್ನೊಂದು ಹೋಲಿಕೆಯೇ ಹೆಣ್ಣು. ಅದರಲ್ಲಿಯೂ ನೋಡುವವರ ಕಣ್ಣಲ್ಲಿ ರಸಿಕತೆ ಉಂಟು ಅಂತಾದರೆ ಆ ಸೌಂದರ್ಯಕ್ಕೆ ಇನ್ನೂ ಮೆರುಗು. ಹಾಗೆಯೇ ಇವಳನ್ನ ನೋಡುತ್ತಾ ನೋಡುತ್ತಾ ನನಗೂ ಅರಿವಿಲ್ಲದಂತೆ ನನ್ನ ಮನಸ್ಸಿನಲ್ಲಿ ಬಯಕೆಗಳು ಉಳ್ಳಂತಹ ಕುತೂಹಲಗಳು, ಕೆಲವು ಪ್ರಶ್ನೆಗಳು ಮೂಡ್ತಾ ಉಂಟು. ಯಾರಿರಬಹುದು ಇವಳು? ಮೇಲಿಂದ ಬಿದ್ದವಳೋ, ಕೆಳಗಿಂದ ಎದ್ದವಳೋ, ಅಲ್ಲ ಇಲ್ಲೇ ಇದ್ದವಳೋ? ಪ್ರಶ್ನೆ. ಜೊತೆಗೆ ನೋಡಿ 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 ಅಗಲವಾಗಿ ಹರಡಿರುವಂಥ ಬಂಗಾರದ ಮಣೆಯಂತಿರುವ ಹಣೆ, ಕಾಮನ ಕೈಯ ಕಬ್ಬಿಲ್ಲೋ ಎನ್ನುವ ಹಾಗೆ ಬಾಗಿರುವಂತಹ ಹುಬ್ಬುಗಳು, ಚಂಚಲತೆಗೆ ಪ್ರತೀಕವೋ ಎನ್ನುವ ಹಾಗೆ ಚುರುಕಿನಿಂದ ಆ ಕಡೆ ಈ ಕಡೆ ಸರಿದಾಡುತ್ತಿರುವಂಥ ನಯನದ್ವಯಗಳು, ಕೆಂಡ ಸಂಪಿಗೆ ಅಂತಿರುವ ಅವಳ ನಾಸಿಕ, ಉಬ್ಬಿದ ಕಪೋಲ, ತೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿಟ್ಟಿದ್ದಾರೋ ಎನ್ನುವ ರೀತಿಯಲ್ಲಿ ಅವಳ ಅಧರದಲ್ಲಿ ಅಮೃತ ಉಂಟು ಅಂತ ಪ್ರತ್ಯೇಕ ಹೇಳಬೇಕಾದಿಲ್ಲ. ಶಂಖದಾಕೃತಿಯ ಕೊರಳು, ಸಣ್ಣನೆಯ ನಡು, ಹಂಸ ನಡಿಗೆ. ಆಹಾ ಆಹಾ, ಯಾರಿರಬಹುದು? ಯಾಕಾಗಿ ಬಂದಿರಬಹುದು? ಹೋಗಿ. ಆಹಾ, ಈಗ ಮಾತಾಡಿಸಬಾರ್ದು. ಈಗ ಮಾತಾಡಿಸೇನು ಸುಮ್ಮನೆ, ಈಗ ಮಾತಾಡಿಸೇನು ಸುಮ್ಮನೆ, ನಾಗವೇಣಿಯ ಚಲನವಲನದಿ ಚಲನ ವಲನದಿ ಸಾಗಿ ಬಂದಿಯ ಏಕೆ ತಿಳಿವೆ ಸರಾಗದಿಂದ, ಸಾಗಿ ಬಂದಿಯ ಏಕೆ ತಿಳಿವೆ ಸರಾಗದಿಂದ. ಹೋಗಿ ಅವಳನ್ನ ಮಾತಾಡಿಸಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಹೆಬ್ಬಯಕೆ ಉಂಟು. ಆದ್ರೆ ಹೋಗಿ ಮಾತಾಡಿಸಿದ್ರೆ ಸಣ್ಣಾಗುವುದಿಲ್ವ ಸ್ವಾಮಿ? ಮಥುರಾ ಮಹೇಂದ್ರ ನಾನು. ಹೋಗಿ ಹೋಗಿ ಹೆಣ್ಣಿನ ಹತ್ರ ಹೋಗಿ ನಾನು ಮಾತಾಡುವುದ? ಏನೇ ಇದ್ರೂ ಅವಳ ಚಲನವಲನವನ್ನ ಸರಿಯಾಗಿ ಕುಳಿತಂದಿಲ್ಲದೆ ನೋಡ್ತೇನೆ. ಅವಳ ಚಿತ್ತದ ಭಿತ್ತಿ ನನ್ನ ಕಡೆ ಬರುವ ಹಾಗೆ ಮಾಡ್ತೇನೆ. ಅವಳೇ ನನ್ನಲ್ಲಿ ಬಂದು ಮಾತಾಡಬೇಕು. ಅಲ್ಲಿವರೆಗೆ ಕಾಯ್ತೇನೆ ನೋಡು. ಅನಿತರುಳುವನ ಮಧ್ಯ ಸೇನ, ಅನಿತರುಳುವನ ಮಧ್ಯ ಸೇನ ಜನಸಮೂಹ ಕಂಡು ಕಾಮಿನಿ ತನುವ ಜೇವಣ ಕೈದರಿಪುದಳ ಸರಿಯ ನಿಂತು. ತಂಗಿ, 3 ದಿಕ್ಕಿನ ಮೃಗಬೇಟೆಯನ್ನಾಡಿದ ಹಾಗಾಯಿತು. ಇನ್ನುಳಿದದ್ದು ಒಂದೇ ದಿಕ್ಕು. ತಡ ಮಾಡುವುದಲ್ಲ, ಧನುಷರಾದಿಗಳನ್ನು ಹಿಡಿದು ಸಾಗೋಣ.
ಯೌವನಾಂಗನಾ ನೋಡಿದಳು ನವ ಯೌವನಾಂಗನಾ ಮೂಡಿದುದು ಪ್ರೇಮಾಂಗುರವು ಮೂಡಿದುದು ಪ್ರೇಮಾಂಗುರವಾಯು ಮನ ಮಾಡಿ ಬೆಸಗೊಳ್ಳಲ್ ಆತ್ಮಗೌರವ ಮುಸುಕಲ್ ಅಭಿಮಾನ ಕಾಡುತ್ತಿರೆ ಹೋಗಿ ಮನ ಮಾಡಿ ಬೆಸಗೊಳ್ಳಲ್ ಆತ್ಮಗೌರವ ಮುಸುಕಲ್ ಅಭಿಮಾನ ಕಾಡುತ್ತಿರೆ ಅಧಿಕಾರ ದರ್ಪದಿ ಕೋಡಿತನ ಕೈ ತಂದನಾವನು ನೋಡಿದಳು ನವಯೌವನಾಂಗನ ನೋಡಿದಳು ನವ ಯೌವನಾಂಗನ ಮೂಡಿದುದು ಪ್ರೇಮಾಂಗುರ ಮನದಿ ಅಪ್ಪ ಇದೇನಿದು ಆಶ್ಚರ್ಯ. ಮೃಗಬೇಟೆಯನ್ನು ಆಡ್ಬೇಕು ಅಂತ ಮುಂದೆ ಬಂದದ್ದು ಸತ್ಯ. ನೋಡಿದ್ರ ಈ ಕಡೆಯಲ್ಲಿ ಬಂಡೆಕಲ್ಲಿನ ಮೇಲೆ ಓರ್ವ ಕುಳಿತಿದ್ದಾನೆ. ಎತ್ತವರ ಚಿತ್ತವೂ ಕೂಡ ಇವನತ್ತ ಆಕರ್ಷಣೀಯವನಾಗ್ಬೇಕು. ಹೌದಾ? ಅಂಥ ರೂಪ ಇದು ಅಪರೂಪ. ಇಲ್ಲಿವರೆಗೂ ಈ ಮುಖವನ್ನು ನಾನು ಕಂಡವಳೇ ಅಲ್ಲ. ಹಾಗಾದ್ರೆ ಇವ ನಮ್ಮ ನಾಡಿನವನಲ್ಲದಿರ್ಬೇಕು. ಯಾರಾಗಿರಬಹುದು? ಯಾಕಾಗಿ ಬಂದಿರಬಹುದು? ಈತನನ್ನು ಕಂಡಾಗ ನನ್ನ ಮನದಲ್ಲಿ ಅದೆಷ್ಟೋ ಭಾವನೆಗಳು ಹುಟ್ಟಿಕೊಳ್ಳುತ್ತಾ ಇದೆ. ಹೆಚ್ಚೇನು ನಾನು ಮದುವೆಯಾಗುದಿದ್ರೆ ಇಂಥವರನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಆಸೆ ಮೂಡುತ್ತಾ ಇದೆ. ಹಣೆ ನೋಡಿದ್ರೆ ಅದು ಹಣೆ ಅಲ್ಲ, ನನ್ನ ಅಪ್ಪಯಿಂದ ಹಣೆ ಉಂಟು. ಇಂಥ ದೊಡ್ಡ ಹಣೆ, 10 ಮಕ್ಕಳ ಆಟ ಆಡ್ಬೋದು, ಅಷ್ಟು ದೊಡ್ಡ ಜಾಗ ಉಂಟದು. ಆದ್ರೆ ಇದು ಹಾಗಲ್ಲ, ಒಳ್ಳೆ ಬಂಗಾರದ ಮಣೆ ಅಲ್ಲ. ಅಳತೆ ಮಾಡಿ ಹೌದಾ? ಮಣೆ ಮಾಡಿದವರು ಯಾರು? ಏನೇನಪ್ಪ ಗೊತ್ತಿಲ್ಲ. ಬಂಗಾರ ಕೆಲಸ ಮಾಡೋರು ಇರ್ಬೇಕು. ಹೌದೌದೌದು, ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ನಿಮ್ಗೆ. ಆ ಹುಬ್ಬು ನೋಡಿ, ಅದು ಹುಬ್ಬಲ್ಲ, ಮತ್ತೆ ಕಾಮನ ಕೈಯ ಕಪ್ಪಿಲಿನ ಹಾಗೆ. ಕೆಲವರದ್ದು ಹುಬ್ಬು ನೋಡ್ಬೇಕು. ಆ ಗ್ರಾಮ್ಯದಲ್ಲಿ ಹೇಳುವುದಾದ್ರೆ ಬೆಕ್ಕು ಹುಲ್ಲು ಸೋಡಿ ಕಚ್ಕೊಂಡು ಬಂದಾಗಿರ್ತದೆ, ಇಷ್ಟೇ ಸಣ್ಣದು. ಅಲ್ಲ, ಅದನ್ನು ಕೆತ್ತಿ ಕೆತ್ತಿ ತೋರುದೇ ಇಲ್ಲ ದೂರ ಇದ್ರೆ. ಆದ್ರೆ ಇದಾಗಲ್ಲ, ಕಾಮನ ಕೈಯ ಕಪ್ಪಿಲಿನ ಹಾಗೆ ವೀರ ಕಾಂತಿಯನ್ನು ಹೊರಸೂಸುವಂತ ಆ ವೀರ ಕಣ್ಣುಗಳು. ನನ್ನ ಅಪ್ಪ ಎಂದು ಕಣ್ಣುಂಟು ಸ್ವಾಮಿ, ದೊಡ್ಡ ಗುಂಬಳಕಾಯಿ ಇದ್ದಾಗ ಉಂಟು. ಈಗ ನೋಡುದು ಅಪ್ಪ. ಆದ್ರೆ ಇದಾಗಲ್ಲ, ಮುಖಕ್ಕೊಪ್ಪುವ ಕಣ್ಣು. ಹೌದೌದು. ಮೀಸೆ ನೋಡಿ, ಮೀಸೆ ಉಂಟು ಇವನಿಗೆ. ಅಂದ್ರೆ ಗಂಡಸರಿಗೆ ಮೀಸೆ ಇರ್ತದಲ್ಲ, ಗಂಡಸರಿ ಮೀಸೆ ಇರ್ಲೇಬೇಕು. ಹೌದೌದೌದು, ನೀವು ಹೇಳುದಲ್ವಾ ಪೌರುಷದ ಪತಾಕೆ ಮೀಸೆ ಅಂತ. ಯಾವುದೇ ಒಂದು ಘನ ಕಾರ್ಯ ಮಾಡಿದಾಗ ನೋಡ 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 ಮಾಡಿದ ಕೆಲಸ ನೋಡ ಅಂತ. ಹಾಗಾಗಿ ನೋಡು ಆ ಮೀಸೆ, ಮುಖಕ್ಕೊಪ್ಪುವ ಮೀಸೆ. ಹೌದಪ್ಪ, ಕೆಲವ್ರದ್ದು ಮೀಸೆ ಇರ್ತದೆ, ಮುಖ ಇಷ್ಟು ಸಣ್ಣದು, ಮೀಸೆ ಹೀಗಿರ್ತದೆ. ಇದಾಗ ಒಂದೊಂದು ವಿನ್ಯಾಸ, ಒಬ್ಬೊಬ್ಬರದ್ದು ಬದಲಾವಣೆ. ಆದ್ರೆ ಇವನ ಮೀಸೆ ಅನ್ನುವಂಥದ್ದು ಮುಖಕ್ಕೊಪ್ಪುವ ಹಾಗೆ ಉಂಟು. ಏನೇ ಆಗ್ಲಿ, ಯಾರಾಗಿರ್ಬೋದು, ಯಾಕೆ ಬಂದಿರಬಹುದು? ಹೋಗಿ ಹಾಗೆಲ್ಲ ಮಾತಾಡಿಸಿದ್ರೆ ಆಗೋದಿಲ್ಲ. ಯಾಕೆ? ಇಲ್ಲೇ ರಾಜಕುಮಾರಿ ನಾನಿದ್ದೆ, ನನ್ನದೇ ಆದಂತ ಘನತೆ ಗಾಂಭೀರ್ಯ ಅದನ್ನು ನಾವು ಉಳಿಸಿಕೊಳ್ಬೇಕು ತಾನೆ. ಮಗದನ ಮಗಳು ನಾನು. ಹೋಗಿ ಇವನನ್ನು ಮಾತನಾಡಿಸುವ ಪರಿ ಹೇಗೆ? ಯಾರು ನೀನೆಲೆ ವೀರನಂದಿ ಯಾರು ನೀನೆಲೆ
ಸಾರಿ ಬಂದೀವು ಏತಕೈ ಸಾರಿ ಬಂದೀವು ಏತಕೈ ದಾರಿ ತಪ್ಪಿದೆ ನಿನಗೆ ದಾರಿ ತಪ್ಪಿದೆ ದಾರಿ ತಪ್ಪಿದೆ ಬಂದ ವಿಚಾರವರು ದಾರಿ ತಪ್ಪಿದೆ ನಿನಗೆ ಬಂದ ವಿಚಾರವರು ಓ ಯಾರು ನನ್ನನ್ನೇ ಕರೆದದ್ದ? ಆ, ನಿನ್ನನ್ನು ನೋಡಿದ್ರೆ ನೀನು ಈ ನಾಡಿಗೆ ಹೊಸತು ಎಂಬುವ ಹಾಗೆ ನನಗೆ ಅನಿಸ್ತಾ ಇದೆ. ಅನುಮಾನವೇ ಇಲ್ಲ. ಹಾಗಾಗಿ ನಿನ್ನನ್ನು ಕಂಡಾಗ ಅದೆಷ್ಟೋ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಒಂದು ಬಿಡದೆ ಎಲ್ಲ ಕೇಳಲಿಕ್ಕೆ ತೊಂದರೆ ಇಲ್ಲ. ನೀನು ಯಾರು? ಆ, ನಿನ್ನ ಹೆಸರೇನು? ನಿನ್ನ ಅಪ್ಪ ಯಾರು, ಅಮ್ಮ ಯಾರು? ಆ. ಯಾವ ನಾಡಿನಿಂದ ಬಂದವ? ಆ. ನೀನೊಬ್ಬನೇ ಬಂದದ್ದಲ್ಲ, ನಮ್ಮ ಈ ಉಪವನದಲ್ಲಿ ಡೇರೆಯನ್ನು ಹೂಡಿದ್ದೀಯ, ಅದೆಷ್ಟೋ ಭಟರುಗಳನ್ನು ಕೂಡಿಕೊಂಡಿದ್ದೀಯ. ಅವರಿಗೂ ನಿನಗೂ ಇರುವ ಸಂಬಂಧ ಏನು? ಯಾಕಾಗಿ ಬಂದೆ? ಹೀಗೆ ಒಂದೊಂದು ಕಡೆ ತಿರುಗಾಟ ಮಾಡುವುದ? ಇವತ್ತಿಲ್ಲಿ ಆದ್ರೆ ನಾಳೆ ಎಲ್ಲಿ ನಿನ್ನ ತಿರುಗಾಟ? ಎಲ್ಲವನ್ನು ಹೇಳು, ನಡೆ. ಇಷ್ಟೆಲ್ಲ ಕೇಳುವ ಬದಲು ಜಾತಕ ಕೊಡು ಅಂದ್ರೆ ಅದನ್ನೇ ಕೊಡ್ತಿದ್ನಪ್ಪ. ಅದೇ ಮಾಡೀಗ, ಆ? ಅದನ್ನೇ ಮಾಡು. ಪರಿಚಯ ಬೇಕಾ? ಕೇಳು ಚದುರೆ ಮಧುರೆ ಗೋಡೆಯ ಕಂಸನಾಗಿಯೇ ತರಗಡದೀಂ 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 ಕೇಳು ಚದುರೆ ಮಧುರೆ ಗೋಡೆಯ ಮಧುರೆ ಗೋಡೆಯ ಮಧುರೆ ಗೋಡೆಯ ಕಂಸನೋಗಿಯೇ ಕೇಳು ಚದುರೆ ಮಧುರೆ ಗೋಡೆಯ ಕಂಸನೋಗಿಯೇ ಒಡೆಯ ಕಂಸನೋಗಿಯೇ ತಾಳಿಗೈದು ಮಗದಲ್ಪನ ಕೆಲಲು ಬಂದಿಯೇ ಆಳಿಗೈದು ಮಗದಲ್ಪನ ಗೆಲ್ಲಲು ನೃಪನ ಗೆಲ್ಲಲು ಬಂದಿಯೇ ಕೇಳು ಚದುರೆ ಮಧುರೆ ಗುಡೆಯ ಕಂಸನಾಗಿಯೇ ತಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ಮಗದ ನೃಪನ ಗೆಲ್ಲಲು ಬಂದಿಯೇ
ಜಾಲ ಸಹಿತಲಿರುವೆ ಏಕೆ ಸಮರ ಪರಿಸರ ಶಬರರ ಜಾಲ ಸಹಿತ ಶಬರರ ಜಾಲ ಸಹಿತ ಶಬರರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಏಕೆ ಸಮರ ಪರಿಸರ ಬಾಲೆ ನೃಪನ ಕುವರಿಯಂತೆ ಕಾಂಬೆ ಶಬರರು ಶಬರ ಜಾಲ ಸಹಿತಲಿರುವೆ ಏಕೆ ಸಮರ ಪರಿಸರ ಶಬರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಏಕೆ ಸಮರ ಪರಿಸರ ಸಮರ ಪರಿಸರ ಶಬರರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಏಕೆ ಸಮರ ಪರಿಸರ ಕೇಳು ಚದುರೆ ಮಧುರೆ ಗೊಡೆಯ ಕಂಸನಾಗಿಯೇ ದಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ ಬಾಲಿ ನೃಪನ ಕುವರಿಯಂತೆ ಕಾಮೇಶ ಬರನ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ
ಅಬ್ಬಾ, ನೀನು ಯಾರು? ನಿನ್ನ ಹೆಸರೇನು? ಯಾಕಾಗಿ ಬಂದೆ? ಎಲ್ಲವನ್ನು ಹೇಳ್ತೀಯ ನೀನು? ಕಾರಣ ಉಂಟು. ಏನು? ನೀನು ಹೇಳಿದ ಕ್ಷಣದಲ್ಲಿ ಹಾ, ಹೇಳಲೇಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದವ. ಹ್ಮ್. ಸಾಮಾನ್ಯದವ ನಾನಲ್ಲ. ಅಸಾಮಾನ್ಯ. ನೀನು ಯಾರು? ಹೌದು. ಓ ಚದುರೇ. ನಾನಾ? ಹೌದೌದು. ನೋಡಿದ ಕ್ಷಣವೇ ಅರ್ಥವಿಸಿಕೊಂಡೆ. ಯಾಕೆ? ಹಾ, ಕುದುರೆಯನ್ನ ಏರಿ ಬಂದಿದ್ದೀಯಲ್ಲ, ಹಾ, ಕುದುರೆಯನ್ನ ಏರಿ ಬಂದದ್ದಕ್ಕಾಗಿ ಚದುರೆ. ಹಾ. ನೀ ಕುದುರೆ. ಅಲ್ಲಲ್ಲ, ನಾನು ಕುದುರೆ ಅಲ್ಲ, ನೀನ್ ಚದುರೆ. ಹಾ, ಸರಿ ಸರಿ. ಇಲ್ಲಿಯವರೆಗಾಗಿ ಬಂದಂತಹ ನೀವು ಹಾ, ಪರಿಚಯಾಸಕ್ತಿಯಿಂದ ಕೇಳ್ತಾ ಇದ್ದೀಯ. ಹೌದು. ಕೇಳಿರಬಹುದು. ಏನನ್ನು? ಭೂಲಲನೆಯ ಲಲಾಟ ತಿಲಕದಂತೆ ಹಾ, ಪ್ರಪಂಚದಲ್ಲಿ ಹಾ, ಪರಿಶೋಭಿಸುತ್ತಿರುವಂತಹ ನಾಡು ಹಾ. ಮಧುರೆ. ಅಲ್ಲಿಗೆ ನೀನು ವರ್ತಮಾನ ಕಾಲದ ಅಧಿಕಾರಿ ಹಾ, ವಿಜೃಂಭಿಸುತ್ತಿರುವಂತಹ ಹಾ. ಮಧುರಾ ಮಹೀಂದ್ರ ಮಧುರ ಮಹೇಂದ್ರ. ನೀನು? ನಾನೇ. ಹೆಸರು? ಕಂಸ. ಏನು? ಕಂಸ. ಏನಾಯ್ತೆ? ಕಂಸ. ಹೌದು, ಹೆಸರು ಕಂಸ. ನಿನ್ನ ನೋಡಿದ್ರೆ ಕಂಸಿದ ಹಾಗಿಲ್ಲ ಪುಣ್ಯಾತ್ಮ. ಅಂದ್ರೆ ನಮ್ಮಲ್ಲೆಲ್ಲ ಅಪ್ಪ ಭೋಜನ ಕೂಟವನ್ನು ಏರ್ಪಡಿಸಿದಾಗ ಹಾ. ಬಂದವರಿಗೆಲ್ಲ ಹೇಳೋದು, ಹಾ. ನೀವ್ಯಾರು ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ, ಹಾ. ಸರಿ ಕಂಸ, ಸರಿ ಕಂಸ ಅಂತ. ಇದನ್ನ ನೋಡಿದ್ರೆ ಕಂಸ ಕಂಸ ಆದಾಗಿಲ್ಲ. ಅಲ್ಲ, ನಾವು ತಿನ್ನುವುದಕ್ಕಾಗಿಯೇ ಬದುಕುವುದಲ್ಲ, ಹಾ, ಬದುಕುವುದಕ್ಕಾಗಿ ಸ್ವಲ್ಪ ತಿಂತೇವೆ ಅಷ್ಟೇ. ತಿನ್ನುವುದೇ ಅಲ್ಲ. ನಿಮ್ಮನ್ನು ನೋಡಿದ್ರೆ ಅರ್ಥ ಆಗ್ತದೆ, ಏನು? ನೀವೆಲ್ಲ ಸರಿ ಕಂಸುವವ್ರೆ ಅಂತ. ಹಾ, ಬಂದವರನ್ನು ಹಾಗೆ ಬಿಡುವುದಿಲ್ಲ, ಕಂಸುವುದೇ. ಹೌದಪ್ಪ. ಹಾ. ಕಂಸ ಎನ್ನುವುದು ನನ್ನ ಹೆಸರು. ಸರಿ. ಆಶ್ಚರ್ಯ ಆಯ್ತು ನನಗೆ ಯಾಕೆ? ನಿನ್ನನ್ನು ನೋಡಿದಾಗ. ಹಾ, ಬಾಲೆ ನೃಪರ ಕುವರಿಯಂತೆ ಹಾ, ರಾಜಕುಮಾರಿ ನೀನು ಎನ್ನುವುದು, ಹ್ಮ್, ಹುಟ್ಟಂತಹ ದಿರಿಸು, ಹಾ, ಮುಖದಲ್ಲಿ ಹೊರಹೊಮ್ಮುತ್ತಿರುವ ವರ್ಚಸ್ಸು ಹಾ. ಎಲ್ಲವದರಿಂದ ಅರ್ಥ ಆಗ್ತದೆ. ಸತ್ಯ. ಆದ್ರೆ ಏನು? ಆಶ್ಚರ್ಯ ಮತ್ತೇನು ಅಲ್ಲ, ಯಾವುದು? ಸಮರ ಪರಿಸರ. ಹಾ, ಶಬರ ಪಡೆಯನ್ನ ಸೇರಿಕೊಂಡು ಇಲ್ಲಿವರೆಗೆ ಬಂದವರು ನೀವು. ಹಾ, ನೀವಿಬ್ರು ಹೆಣ್ಮಕ್ಳಿದ್ದೀರಿ. ಹೌದು. ಹೀಗಿರುವಾಗ ಹಾ, ಎಲ್ಲಿಂದ ಬಂದವರು, ಹ್ಮ್, ಯಾಕಾಗಿ ಈ ಕೆಲಸ, ಹಾ, ಈ ಸಮರ ಯಾರಿಗಾಗಿ, ಹಾ, ಇಲ್ಲಿ ಎಷ್ಟೊತ್ತಿರ್ತೀಯ ಇಲ್ಲಿ, ಹಾ. ಮುಂದೆ ಎಲ್ಲಿಗೆ ಹೋಗುವಳು, ಹಾ. ಜೊತೆಗೆ ಹಾ. ನಿನ್ನ ಸಂಪೂರ್ಣವಾದಂತಹ ವಿವರ ಪ್ರವರ ಹಾ, ಎಲ್ಲವನ್ನೂ ಹೇಳಬೇಕು. ಹಾ. ನಾನು ಬಂದದ್ದು ಹ್ಮ್. ಧರೆಯ ದಿಗ್ವಿಜಯಕ್ಕಾಗಿ. ಇಲ್ಲಿಗೆ ಬಂದದ್ದು? ಹೌದೌದು. ಯಾರೊಡನೆ ಸೆಣಸಾಡುವುದಕ್ಕಾಗಿ? ಕೇಳಿದ್ದೇವೆ ನಾವು. ಏನು? ಮಗಧದ ಅಧಿಪಾಲ ಹಾ, ಮಾಘದ ಓಹೋ, ಏನು ಅವನಿದ್ದಾನಂತೆ. ಹಾ, ಅವ ಬಲಾಢ್ಯ. ಹ್ಮ್, ವಿಷಯವನ್ನು ಕೇಳಿ ಬಲ್ಲೆ. ಹಾ. ಎಷ್ಟು ಏನು ಅಂತ ನೋಡುವುದಕ್ಕಾಗಿ ಇಲ್ಲಿ ಊರಿಗೆ ಬಂದವನ. ಓಹೋ, ಮಾಗದನನ್ನು ಕೆಡಕುವುದಕ್ಕಾಗಿ ಬಂದವನಿದ್ದೇನೆ. ಈಗ ನಾನು ಯಾರಂತ ಗೊತ್ತಾಯ್ತಾ ನಿನಗೆ? ಇಲ್ಲ. ಆಲಿಸ್ಬೇಕು. ವನವಿಹಾರ ಎಂದು ಬಂದೆ ಮಗದ ಭೂಪನು, ವನವಿಹಾರ 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 ಎಂದು ಬಂದೆ ಮಗದ ಭೂಪನು, ವನವಿಹಾರ 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 ಎಂದು ಬಂದೆ ಮಗದ ಭೂಪನು, ಜನಗಯನಗೆ ಅಸ್ತಿ ಎಂದು ಕರೆವರೆಲ್ಲರೂ, ಜನಗ ಎನಗೆ ಅಸ್ತಿ ಎಂದು ಕರೆವರೆಲ್ಲರೂ ಕರೆವರೆಲ್ಲರೂ, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಗಯನಗೆ ಅಸ್ತಿ ಎಂದು ಕರೆವರೆನ್ನನು,
ಕಾರಣಗಳೇನು ಗೆಲುವು ಸುಲಭವೇ ರಣಗೆ ಕಾರಣಗಳೇನು ರಣಗೆ ಕಾರಣಗಳೇನು ರಣಗೆ ಕಾರಣಗಳೇನು ಗೆಲುವು ಸುಲಭವೇ ಗೆಲುವು ಸುಲಭವೇ ದಣಿಯ ಬೇಡ ತೆರಳು ಪುರಗೆ ದಣಿಯ ಬೇಡ ದಣಿಯ ಬೇಡ ತೆರಳು ಪುರಗೆ ದಣಿಯ ಬೇಡ ದಣಿಯ ಬೇಡ ತೆರಳು ಪುರಗೆ ಸಾರಿ ಹೇಳುವೆ ಸಾರಿ ಸಾರಿ ಹೇಳುವೆ ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ದಣಿಯ ಬೇಡ ತೆರಳು ಪುರಕ್ಕೆ ಸಾರಿ ಹೇಳುವೆ ದಣಿಯ ಬೇಡ ತೆರಳು ಪುರಗೆ ಸಾರಿ ಹೇಳುವೆ ನಿನಗೆ ಗೆಲುವು ಸುಲಭವೇ ನಾನು ಸಾರಿ ಹೇಳುವೆ ಸಾರಿ 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 ಹೇಳುವೆ ಆ ರಣಗೆ ಕಾರಣಗಳೇನು ಗೆಲುವು ಸುಲಭವೇ ನಿನಗೆ ಗೆಲುವು ಸುಲಭವೇ ದಣಿಯ ಬೇಡ ತೆರಳು ಪುರಗೆ ದಣಿಯ ಬೇಡ ತೆರಳು ಪುರಗೆ ನಾ ಸಾರಿ ಹೇಳುವೆ ನಿನಗೆ ಸಾರಿ ಹೇಳುವೆ ಸಾರಿ ಹೇಳುವೆ ಆ ಬೇಡ ತೆರಳು ಪುರಗೆ ಸಾರಿ ಹೇಳುವೆ ನಿನಗೆ ಗೆಲುವು ಸುಲಭವೇ ನಾನು
ಸಾರಿ ಹೇಳುವೆ ಆ ಆ ಆ ವನವಿಹಾರಕ್ಕೆಂದು ಬಂದೆ ವನವಿಹಾರಕ್ಕೆಂದು ಬಂದೆ ಮಗನ ಭೂಮನು ಮಗನ ಭೂಮನು ನೀನು ಎಲ್ಲಿಂದ ಬಂದವಳು? ಯಾಕಾಗಿ ಈ ರೀತಿಯಾದಂತಹ ಪರಿಸರ? ನಿನ್ನ ಸಂಪೂರ್ಣವಾದಂತಹ ವಿವರ ಪ್ರವರ ಎಲ್ಲ ಹೇಳಬೇಕು ನನಗೆ. ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳುವುದು ಅಪರಾಧ ಅಲ್ಲ. ಅದೇ ಪರಿಚಿತರು ಸಿಕ್ಕಿದರು ಅಂತಾದ್ರೆ ಕ್ಷೇಮ ಸಮಾಚಾರವನ್ನು ಕೇಳಲೇಬೇಕು. ಅದು ಅವರ ಶಿಷ್ಟಾಚಾರ. ಹೌದು ನಿನ್ನ ಮುಖ ನನ್ನ ಪರಿಚಯ ಇಲ್ಲ, ಹಾ ನಾನು ನಿನಗೆ ಹೊಸತು. ಹೌದು. ಹಾಗಾಗಿ ಪರಿಚಯವನ್ನು ಮಾಡಿಕೊಳ್ಳಲೇಬೇಕು. ಹ್ಮ್. ಪರಿಚಯ ಪ್ರಾರಂಭ ಎಲ್ಲಿಂದ ಗೊತ್ತಾ? ಎಲ್ಲಿಂದ? ನೀನು ನಿಂತ ಸ್ಥಳದಿಂದ. ಹೌದಾ? ಹೌದು. ಏನು ವಿಶೇಷ? ಈ ಸ್ಥಳ ಯಾವುದು ಅಂತ ಎಣಿಸಿಕೊಂಡೆ. ಯಾವುದು? ಇದು ಉಪವನ. ಗೊತ್ತಾಗ್ತದೆ ನೋಡಿದ್ರೆ. ಯಾರ ಉಪವನ? ಯಾರದ್ದು? ಗಿರಿವ್ರಜ ಪಟ್ಟಣಕ್ಕೆ ಸೀಮಿತವಾದಂತಹ ಉಪವನವಿದೆ. ಒಂದು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ಹೌದು. ಹಾ, ಇಲ್ಲಿಗೆ ಆಳುವಂತಹ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ. ಹೇಳಿದ್ದೇವೆ ಬಿಡು. ಅವರಿಗೆ ಮುದ್ದಿನ 2 ಹೆಣ್ಣು ಮಕ್ಕಳಿದ್ದಾರೆ. ಹೌದಾ? ಅಸ್ಥಿ ಪ್ರಾಸ್ತಿಯರು. ಹಾ, ಅವರ ಮುದ್ದಿನ ಮಗಳು ನಾನೇ, ಹಿರಿಯವಳು ಅಸ್ಥಿ ಎನ್ನುವ ಹಾಗೆ. ಅಂದ್ರೆ ನೀನು ಅಸ್ಥಿ ಮಾಗದ್ನ ಮಗಳ? ಹೌದೌದೌದು. ಮಾಗದ್ನ ಮಗಳೇನೆ? ಮಾಗದನ ಮಗಳು, ನಿನ್ನ ಮಾವನ ಮಗಳಲ್ಲ. ಹಾಗಲ್ಲ, ಕೇಳಿ. ಮಾವನ ಮಗಳೇನೆ, ಅಲ್ಲ, ಮಾಗದನ ಮಗಳು. ಹೆಸರಿಗೆ ಸ್ವಲ್ಪ ತೂಕ ಇರ್ಲಿ. ಮೋಗದನ ಮಗಳು. ಹಾ ಹಾ, ತೂಕ ಸಾಕ. ಹಾ. ಹೆಸರು? ಅಕ್ಷರಕ್ಕೆ ಒತ್ತುಂಟು, ನನ್ನ ಅಪ್ಪನಿಗೆ ಗತ್ತುಂಟು. ಗೊತ್ತಾ ನಿನಗೆ? ಆಗಲ್ಲ. ಮಾಗಧನ ಮಗಳು. ಹೆಸರು? ಅಸ್ಥಿ. ಹೆಸರು ಕೇಳಿದ್ದೆ ಕೇಳಿದ್ದೆ. ಆಗೋಗು ಕೆಲಸವೇ ಅಲ್ಲ ಇದು. ಯಾವುದು? ನಮ್ಮಲ್ಲೆಲ್ಲ ಸತ್ತ ಮೇಲೆ ಹಾ ಔಷಧಿ ತೆಗೆದುಕೊಂಡು ಹೋಗಿ ಯಾವ್ದಾದ್ರು ತೀರ್ಥಕ್ಷೇತ್ರದ ನೀರಿಗೆ ಬಿಟ್ಟು ಬರ್ತಾರೆ. ಹೌದು. ಯಾವ ಜಾತಿ ಔಷಧಿಯ ಇದು? ನನ್ನನ್ನು ನೋಡಿದ್ರೆ ತೀರ್ಥಕ್ಷೇತ್ರಕ್ಕೆ ಬಿಡುವ ಅಸ್ಥಿ ಹಾಗೆ ಕಾಣಿಸ್ತೇನೆ ನನಗೆ. ಅಲ್ಲಪ್ಪ, ನಮ್ಮಲ್ಲೆಲ್ಲ ಕ್ರಮ ಇದ್ದಿದ್ದು ಹಾಗೆ ಅಂತ ಹೇಳಿದ್ನ. ಅಸ್ಥಿ ಅಂತ ಹೇಳಿದ್ರೆ ಏನು? ಏನು? ನಿನ್ನ ಮೂಗಿನ ನೇರಕ್ಕೆ ಪ್ರಪಂಚ ಉಂಟು ಅಂತ ತಿಳಿದುಕೊಳ್ಬೇಡ, ಅದರ ಅರ್ಥ ಏನು ಅಂತ ಯೋಚನೆ ಮಾಡು. ಅರ್ಥ ಬೇರೆ ಉಂಟು ಅದಕ್ಕೆ. ಹೌದು. ಅಸ್ಥಿ ಅಂತ ಹೇಳಿದ್ರೆ ಮೂಲ. ಹಾ ಹಾ. ಯಾವ ಮೂಲ? ಯಾವುದು? ನನ್ನ ತಂದೆಗೆ ನಾನು ಹುಟ್ಟಿದ್ದರಿಂದ ಹಾ. ಸಂತೋಷದ ಮೂಲವೇ ನಾನಾಗಿದ್ದೇನೆ. ನಗ ನಗ ನಗುತ್ತಾ ಇರುವುದು ಜೀವನವನ್ನು ಸಾಗಿಸುವುದು ನಾನು ಹುಟ್ಟಿದ ಮೇಲೆ ನನ್ನ ಅಪ್ಪ. ಹೌದಾ? ಹಾಗಾಗಿ ಅಸ್ಥಿ ಅಂತ ಹೆಸರಿಸಿದ್ರು. ಅಲ್ಲಿಂದ ನನ್ನನ್ನು ನೋಡುವುದು ನಗುವುದು, ನೋಡುವುದು ನಗುವುದು. ನೀವು ಹುಟ್ಟುವುದಕ್ಕಿಂತ ಮೊದಲು ಅಳ್ತಾ ಇದ್ರಾ? ಅದು ನನಗೆ ಗೊತ್ತಿಲ್ಲ, ನಾನು ಹುಟ್ಟಲಿಲ್ಲಲ್ಲ. ಕೇಳಿದ್ನ. ಹೌದು. ಹಾ. ಅಂದ್ರೆ ನನ್ನನ್ನು ಕಂಡಾಗ ಸಂತೋಷ ಉಕ್ಕೇರ್ಬೇಕು ಎನ್ನುವ ಕಾರಣಕ್ಕಾಗಿ. ನೀನು ಆಸ್ತಿ. ಹೌದು. ನಿನ್ನ ಅಪ್ಪನಿಗೆ ನೀನೇ ಆಸ್ತಿ. ಹೌದೌದು, ಎಲ್ಲವೂ ನಾನೇ, ಸರ್ವ ಸಂಪತ್ತು ನಾನೇ. ನಿನ್ ಜೊತೆಗೆ ಒಬ್ಬಳು ತಂಗಿ ಇದ್ದಾಳೆ, ಹಾ. ಪ್ರಾಸ್ತಿ. ನೀನು ಅಸ್ತಿ, ಅವಳು ಪ್ರಾಸ್ತಿ. ಹೌದು. ಒಳ್ಳೆ ಹೆಸರಿಡ್ತಾರೆ ನಿಮ್ಮಪ್ಪ. ಏನು? ಇನ್ನೊಂದು ಹುಟ್ಟರೆ ನಾಸ್ತಿ. ಇನ್ನೊಂದು ಹುಟ್ಟಿದ್ರೆ ನಾಸ್ತಿ ಅಲ್ಲ, ಅಹಂಕಾರದಿಂದ ಇಲ್ಲಿಗೆ ಯಾರು ಬರ್ತಾರೋ ಅವರಿಗಾಗ್ತದೆ ನಾಸ್ತಿ. ಹಾಗೆ ಅದನ್ನು ಮಾಡುವುದಕ್ಕಾಗಿ ಬಂದವಳಿದ್ದೇನೆ ಈ ಅಸ್ತಿ. ಸರಿ, ನೀನು ನಿನ್ನ ತಂಗಿ. ಹೌದು. ಇಲ್ಲಿಯವರೆಗಾಗಿ ಮನಸ್ಸಿನ ಬೇಸರವನ್ನು ಕಳೆಯಲೋಸುಗ ಬಂದವರಿದ್ದೇವೆ. ವನವಿಹಾರ. ರಾಜಕುಮಾರಿಯರಾದ್ರೆ ವನವಿಹಾರಕ್ಕೆ ಬರುವುದು ಸಹಜ. ಆದ್ರೆ ನನ್ನ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ಯಾರಾದ್ರೂ ವನವಿಹಾರಕ್ಕೆ ಬಂದದ್ದು ಅಂತ ಹೇಳ್ತಾರ? ವನವಿಹಾರಕ್ಕೆ ಬಂದವರಿಗೆ ಧನುಷರಾದಿಗಳ ಅಗತ್ಯ ಇದೆ ಹೇಳು. ಬೇಡಪ್ಪ. ಮೃಗಯಾ ವಿಹಾರವನ್ನು ಕೈಗೊಂಡವಳು ನಾನು. ವನವಿಹಾರದ ಜೊತೆಗೆ ಮೃಗ ಭೇಟಿಯನ್ನಾಡಬೇಕು ಎನ್ನುವ ಹಾಗೆ ಉತ್ಸಾಹದಿಂದ ಬಂದೆ. ನಿನ್ನನ್ನು ಕಂಡೆ. ನೀನಾಡಿದ ಮಾತುಗಳನ್ನು ಕೇಳಿದಾಗ ನಗು ಬರ್ತಾ ಇದೆ ನನಗೆ. ಯಾಕೋ? ಮಗಧನನ್ನು ಗೆಲ್ಲುವುದಕ್ಕೆ ಬಂದಿದ್ದೇನೆ. ಅದಕ್ಕಾಗಿಯೇ ಬಂದ. ಯೋಚನೆ ಮಾಡು, ಅದೆಷ್ಟು ಅರಸು ಮಕ್ಕಳು ಮಗಧನೊಡನೆ ಸೆಣಸಾಡಬೇಕು ಎನ್ನುವ ಹಾಗೆ ಉತ್ಸಾಹದಿಂದ ಬಂದ್ರು. ಸೋಲನ್ನು ಕಂಡು ಕಾರಾಗೃಹದಲ್ಲಿದ್ದಾರೆ. ಇಲ್ಲಿಯವರೆಗೆ ಬಂದವರ ಹಾಗೆ ನಾನಲ್ಲ. ನಮ್ದು
ವ್ಯವಸ್ಥೆಯೇ ಬೇರೆ ಉಂಟು. ಅಲ್ಲ, ನಿನ್ನ ಅವಸ್ಥೆ ಆಗುತ್ತದೆ. ನೀನು ನನ್ನ ಅಪ್ಪನೊಡನೆ ಸೆಣಸಾಡಿ ಮತ್ತೆ ಕಾರಾಗೃಹಕ್ಕೆ ಸೇರುವುದು ಬೇಡ. ಹೇಗೂ ಆಯುಧವನ್ನು ಹಿಡಿದು ಬಂದಿದ್ದೇನೆ. ಮಗಳು ನಾನಿದ್ದೇನೆ, ನನ್ನನ್ನೇನಂತ ನೋಡು. ಲಲನೆಯನ್ನ ಕಾರ್ಯವರಿಯ ಹರಿಯರಾಧ್ಯರು ಹರಿಯರಾಧ್ಯರು ಕಲಾಗಾಗಿ ಬರಲಿ ದಿವಿಜ ಯಕ್ಷರೆಲ್ಲರೂ ಗೆಲುವೆ ಕ್ಷಣವೇ ಗೆಲುವೆ ಕ್ಷಣದಿ ಅಂಜೋತಿಯರು ಅರಿತು ಬಂದೇನು, ನಾನರಿತು ಬಂದೇನು. ಹುಲುಂಡ್ರಮಾನ ಮಗದ ನಿಧಿರಿ ಮಹಾಮಲ್ಲನು ಉಳಿದವರು ಬಂದ ಹಾಗೆ ನಾನಲ್ವೇ ಅಲ್ಲ. ಮತ್ತೆ ಲಲನೆ ಎನ್ನ ಕಾರ್ಯವರಿ. ಪ್ರಪಂಚದಲ್ಲಿ ತ್ರಿಮೂರ್ತಿಗಳೇ ಅಂಜುವಾಳುಕುವ ಸಾಮರ್ಥ್ಯವನ್ನು ಹೊಂದಿದವ ನಾನಿದ್ದೇನೆ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ದಾರಿ ಬಿಟ್ಟರೆ ಸರಿ, ಇಲ್ಲದಿದ್ರು ತೋರಿಸಿ. ನಾನೊಬ್ಬಳೆ ಸಾಕು ಮುಚ್ಚು ಬಾಯ ಸಾಕು ಸಾಕು ಮುಚ್ಚು ಬಾಯ ಬರಿದೆಗಳೇನಿದೆ ಬರಿದೆಗಳೇನಿದೆ ಶೀತ ಬರ್ದಿದೆ ವಿನರೇಗೆ ಶೌರ್ಯ ಬೆಳೆದಿದೆ ಈ ಕುಮಾರಿ ಎದುರು ತೋರು ಈ ಕುಮಾರಿ ಎದುರು ತೋರಿ ಮಗದ ರಾಯನ ಸೋತ ನಡೆಯುವುದಾಗ ನಿನ್ನ ಮಗನ ಜೀವನ ಹೆಣ್ಣು ಮಕ್ಕಳನ್ನು ಯುದ್ಧ ಮಾಡುವುದು ಅಷ್ಟೊಂದು ಸುಲಭ ಅಂತ ಎಣಿಸಿಕೊಳ್ಬೇಡ. ಹೆಣ್ಣು ಮಕ್ಕಳು ಒಂದು ಪೆಟ್ಟು ಬಿಟ್ರೆ ನೀನು 3 ನೋವು ಅನುಭವಿಸಬೇಕು. ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದ ಅಭ್ಯಾಸ ಉಂಟಾ ನಿನಗೆ? ಇಲ್ಲಿವರೆಗೆ ಇಲ್ಲ. ಇನ್ನಾಗುತ್ತದೆ, ಇನ್ನಾಗುತ್ತದೆ ಅಂತ ಹೇಗ ನೋಡು. ನಾನೇ ಸಿದ್ಧಳಾಗಿದ್ದೇನೆ. ಒಂದು ಪೆಟ್ಟು ತಾಗಿದ್ದ, ಕೈ ಪೆಟ್ಟು, ಬಳೆ ಪೆಟ್ಟು, ಮಾನಸಿಕವಾದಂತಹ ಪೆಟ್ಟು, ಈ 3 ನೋವನ್ನು ಅನುಭವಿಸಬೇಕಾಗ್ತದೆ. ಒಳ್ಳೆ ರೀತಿಯಲ್ಲಿ ಹೋದ್ರೆ ಒಳ್ಳೇದಾಯ್ತು. ಒಂದು ಪೆಟ್ಟು 3 ಅವಸ್ಥೆ. ಹೌದೌದು. ನೀನ್ ಯಾವ ಅವಸ್ಥೆಯಲ್ಲಿ ಬೀಳ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಪ್ರಪಂಚದ ನಿಯಮವೇ ಆಗಿದೆ. ಏನು? ಒಂದಕ್ಕೆ ಒಂದಲ್ಲ, 2 3 ಕೊಡ್ತಾರೆ ಈಗ. ತಗೊಳ್ಳುವಾಗ ನಾವು ಗಟ್ಟಿಯಾಗಿರ್ಬೇಕು. ಹೌದಪ್ಪ. ನಾನು ಒಬ್ಬಳೇ ಅಲ್ಲ, ಯಾರಿದ್ದಾರೆ? ಅಷ್ಟೇ. ಅರಿತೇನೆ, ಅಹಂಕಾರದಿಂದ ಮುನ್ನುಗ್ಗಿ ಬರ್ತಾ ಇದ್ದಾನೆ. ನನ್ನ ಅಪ್ಪನಲ್ಲಿ ಸೆಣಸಾಡುವುದಕ್ಕೆ ಬಂದವರಂತೆ. ಯಾರು? ಇವ ಅದೇ ಗಲಾಟೆ ಎಷ್ಟೊತ್ತು? ಕಂಸ. ನೋಡಿದ್ರೆ ಗೊತ್ತಾಗ್ತದೆ. ಮುಖ ಹೊಟ್ಟೆ ಎಲ್ಲ ನೋಡು. ಅಡ್ಡಿಲ್ಲ, ಎಲ್ಲ ಒಳಗೋಗಿದ್ಯಾ? ಅಡ್ಡಿಲ್ಲ, ಮುಂದೆ ಬಂದಿದೆ. ಅಡ್ಡಿಲ್ಲ. ವಿಶೇಷ ಉಂಟಾ? ನೀನು ಒಬ್ಬಳೇ ಅಲ್ಲ, ತಂಗಿಯೂ ಅಡ್ಡಿಲ್ಲ. ಯಾವುದು ಅಡ್ಡಿಲ್ಲ? ಒಂದು ಪೆಟ್ಟಲ್ಲ, 2 ಪೆಟ್ಟು ಬೀಳ್ತದೆ. 2 ತಿನ್ನುವುದಕ್ಕೆ ಅಡ್ಡಿಲ್ಲ. ನಿನ್ಗೆ ಏನ್ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಈಗೊಂದು ಗಾದೆ ಮಾತು ಉಂಟು. ಏನು ಏನು? ಮೊದಲು ಬಂದು ಬಾಲಕ್ಕಿಂತ ಕೊನೆಗೆ ಬಂದು ಕೋಡಿಗೆ ಚುರುಕಿ ಹೆಚ್ಚಂತೆ. ಹಾಗೆ ನೀನು ನೀನು ನೋಡ ಮತ್ತೆ. ಇಲ್ಲಪ್ಪ, ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಆಗ್ತಿದ್ದವು ಮತ್ತೆ ಯಾಕೆ ಇಲ್ಲಿಗೆ ಬಂದದ್ದು? ಆಗಲ್ಲ, ಸೋತಿದ್ದೇನೆ ಅಂತ ಅರ್ಥ ಅಲ್ಲ. ಮತ್ತೆ ನಾವು ಇಲ್ಲಿಯವರೆಗೆ ಪುರುಷ ಸಿಂಹರೊಡನೆ ಹೋರಾಡಿದವರು. ಈಗ ನೀವು ಹೆಣ್ಮಕ್ಳು. ಸಮಸ್ಯೆ ಆಗುವುದು ಎಲ್ಲಿ ಗೊತ್ತುಂಟ? ಏನು? ಎಲ್ಲೂ ಹೊಡಿಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಬಹುಶಃ ಎಲ್ಲಿ ಹೋದ್ರು ಹೇಳೋದು ಇದೇ ಮಾತೇನೆ. ಎಲ್ಲಿ ಹೊಡಿಬೇಕು ಅಂತ ಗೊತ್ತಾಗುದಿಲ್ಲ ಅಂತ ಸುಮ್ಮನೆ ಮನೆ ಹೋಗು. ತಿಂದ ಮೇಲೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಅದು ಯೋಚನೆ ಮಾಡುದಿಲ್ಲ. ಎಲ್ಲ ಹೊಡಿಬೇಕು ಅಂತ ಗೊತ್ತಾಗುದಿಲ್ಲ. ಈಗ ಕೊನೆಯ ಬಾರಿ ಕೇಳ್ತೇನೆ, ಹೋಗ್ತೀರಾ ಇಲ್ವೋ? ನೋಡು, ದೃಷ್ಟಿಯುದ್ಧ ಮಾಡ್ತೇನೆ, ಮುಷ್ಟಿಯುದ್ಧ ಮಾಡ್ತೇನೆ. ಬಿಡ ನಾರಿ ಮಡಿ ನಿನ್ನೊಳಗಾದುವಿನಿ ನಾರಿ ಮಡಿ ನಿನ್ನೊಳಗಾದುವಿನಿ
ನೋಡು ಮುಟ್ಬೇಡ್ವಲ್ಲ ನನ್ನ ನೋಡು ನೋಡು ನಾಚಿಕೆ ಆಗುದಿಲ್ವ ಹೆಣ್ಮಕ್ಳು ಕೈ ಹಿಡ್ಕೊಳ್ಳಿಕ್ಕೆ ಏ. ಶಿ, ಶಿ, ಶಿ. ಹಿಡ್ಕೊಂಡಿದ್ ನಾನಾ ನೀವ ನೋಡಿದ್ರಿ ಏ, ಸರಿ ಬಿಡ ಬಿಡ ಹೌದೇನೆ ಯುದ್ಧ ನನ್ನಲ್ಲಿ ನೀವು ಮಾಡುವುದಾ ನಿಮ್ಮ ಅಧಟ್ ಏನು ಎನ್ನುವುದು ಹಾಗೆ ನಾನು ನೋಡ್ತೇನೆ ಜೊತೆಗೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಮತ್ತೆ? ಇಷ್ಟಕ್ಕೆ ಪ್ರಕರಣ ಮುಗೀತದೆ ಅಂತಿಲ್ಲ ನೋಡು 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 ಈ ವಿಚಾರ ನನ್ನ ಅಪ್ಪನಿಗೆ ತಿಳಿದ್ರೆ ಏನಾಗ್ತದೆ ಗೊತ್ತಾ ಏನಾಗ್ತದೆ? ನಿನಗೆ ಸರಿಯಾದ ಮದುವೆ ಮಾಡಿಸ್ತಾರೆ ಮದುವೆ ಆಗ್ಬೇಕು ಅಂತಲೇ ಇಷ್ಟೆಲ್ಲ ಒದ್ದಾಡುವುದಲ್ವೇನೆ ಹಾಗಲ್ಲ ಕತ್ತಲೆ ಕೋಣೆಗೆ ಹಾಕ್ತಾನೆ ಅಂತ ಹೇಳಿದ್ದು ಮದುವೆ ಆದ್ಮೇಲೆ ಕೋಣೆಗೆ ಹಾಕುವ ಶಾಸ್ತ್ರ ಉಂಟು ಹಾಗಲ್ವಾ ನಿನ್ನ ಮುಖಕ್ಕೆ ಮಂಗಳಾರತಿ ಅಂತಿದ್ದಾರೆ. ಅಲ್ಲ ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಎಲ್ಲ ಸೇರಿ ಆರತಿ ಎತ್ತುವುದೇ ಬೇಡ ನೋಡು. ಅಪ್ಪಯ್ಯ ನೋಡು ನೋಡು ಓಡಿ ಹೋಗ್ತಾ ಇದ್ದಾರೆ ನಮ್ಮವ್ರು ಅಪ್ರಲ್ಲಿ ಹೇಳಿಕೊಡ್ತಾರೆ ಅಲ್ಲ. ಸರಿ ಮುದ್ದಾರಿತಾರೆ ನಿನ್ನ ಅಪ್ಪು ಹುಡುಕಿಕೊಂಡು ಬರಬೇಕು ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ಬರೀ ಅಪ್ಪ! ಕೇವಲ ಈ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ಅಂತ ಭಾವಿಸಬೇಡಿ, ಒಂದು ಶಕ್ತಿ ಇದ್ದ ಹಾಗೆ. ನನ್ನಿಬ್ಬರ ಮಕ್ಕಳು ಆಸ್ತಿ ಪ್ರಾಸ್ತಿ, ವನವಿಹಾರ, ಮೃಗಬೇಟೆ ಇದನ್ನ ಪೂರೈಸಿ ಬರುತ್ತೇವೆ ಎಂದು ಅಪ್ಪಣೆ ಪಡೆದು ಹೋಗಿದ್ದಾರೆ. ಇಷ್ಟೊತ್ತಿಗೆ ಬರಬೇಕಿತ್ತು ನನ್ನ ಮಕ್ಕಳು. ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರು? ಬೊಬ್ಬೆಯ ನಿಡುದ ನಡೆದರಾಗಶವರಗೆ ಎಲ್ಲಿದ್ದವನೋ ನೀನು? ನಾನು ವನದಲ್ಲಿದ್ದ ಒಡೆಯ. ಅಲ್ಲಿರಬೇಕಾದ ಇಲ್ಲಿಗೆ ಯಾಕೆ ಬಂದೆ? ಒಂದು ವಿಷಯ ಹೇಳುವುದಕ್ಕಾಗಿ ಬಂದ ಒಡೆಯ. ಏನಾಯ್ತು ಹೇಳು? ಸ್ವಾಮಿ ಸಲಾಮು ಓಜಿಯ ಸ್ವಾಮಿ ಸಲಾಮು ಓಜಿಯ ಮಗದೇಂದ್ರರಾಯ ಸ್ವಾಮಿ ಸಲಾಮು ಓಜಿಯ ಮಗದೇಂದ್ರರಾಯ ಸ್ವಾಮಿ ಸಲಾಮು ಓಜಿಯ ಸ್ವಾಮಿ ನಮ್ಮಯನೇ ಮದಂತೆ ನಮ್ಮ ಸೀಮೆಯ ಉಪವನ ಧಾಮವು ಸೇರ್ದೆವು. ಸ್ವಾಮಿ ನಮ್ಮಯನೇ ಮದಂತೆ ನಮ್ಮ ಸೀಮೆಯ ಉಪವನ ಧಾಮವು ಸೇರ್ದೆವು. ಸ್ವಾಮಿ ಸಲಾಮೋಜಿಯ ಮಗದೇಂದ್ರರಾಯ ಸ್ವಾಮಿ ಸಲಾಮೋಜಿಯ ಸಲಾಮು ಸ್ವಾಮಿ ಲಪ್ಪಾಲಕ್ಕ! ಸಲಾಂ 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 ಒಳ್ಳೆಯದಾಗಲಿ ಎದ್ದೇಳು. ಒಡೆಯ. ಉದಯನ ಹೌದು. ಯಾವತ್ತು ಬರುವಾಗ ಹಾ. ಹೊರಗೆಯಲ್ಲಿ ಬಂದವರಲ್ಲ ನೀವು. ಹಾ, ಹಾ. ಹೂವು ಹಣ್ಣು ಇತ್ಯಾದಿ ಹಾ. ಇದನ್ನು ಪಡೆದೇ ಬರ್ತಾ ಇದ್ದವರು. ಹೌದು. ಇಂದು ಯಾಕೆ ಹೊರಗೆಯಲ್ಲಿ ಬಂದೆ? ತರಬೇಕೆನ್ನುವಂತ ಆಸೆ ಇದ್ದಿತ್ತು ಒಡೆಯ. ಆಹಾ. ತರುವಷ್ಟು ಪುರುಷತ್ತಿರ್ಲಿಲ್ಲ ನನಗೆ. ಇದರ ಸಮಯ ನನಗಿರಲಿಲ್ಲ. ಹಾ, ಹಾ. ಇಂಥ ಸಮಸ್ಯೆ ಏನುಂಟಾಯ್ತು? ಇವತ್ತಿನ ಸಮಸ್ಯೆ ಏನು ಅಂತ ಹೇಳುದು ಒಡೆಯ. ಹೇಳು. ನಿಮ್ಮಿರುವ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಾನು ಹೋದವನು. ಎಲ್ಲರೊಟ್ಟಿಗೆ ನೀನು ಒಬ್ಬ. ಹೌದೌದು. ಏನಾಯ್ತು ಮೃಗಬೇಟೆ? ನಾಡಿಗೆ ಹೋಗಿದ್ದು ಹಾ. 3 ದಿಕ್ಕಿನ ಮೃಗಬೇಟೆಯನ್ನು ಆಡಿದ್ದೇವೆ. ಮಾಡ್ಬೇಕು. ಭಾರಿ ಸಂತೋಷ ಆಯ್ತು. ಒಳ್ಳೆಯದು. ಹಾಗೆ ವಿಶ್ರಾಂತಿಗಿಂತ ಒಂದೆಡೆಯಲ್ಲಿ ಕುಳಿತಂತ ಸಂದರ್ಭ ನೋಡ್ತೇನೆ ಒಡೆಯ. ಹಾ. ನಿಮ್ಮ ಹಿರಿಯ ಮಗಳಿದ್ದಾಳಲ್ಲ, ಹಾ. ಅವಳು ನಿಧಾನ ಎತ್ಕೊಂಡು ಹೋಗ್ತಾ ಇದ್ರೆ. ಆಸ್ತಿ. ಹೌದು. ಆಹಾ. ನೋಡುವ ಹಾ. ಇವಳು ಎಲ್ಲಿಗೆ ಹೋಗ್ತದೆ ನೋಡುವ ಅಂತ ಹಾ. ನಾನು ಅವಳು ಹಿಂದ್ಗಡೆ ಹೋಗ್ತಾ ಇದ್ದೆ. ನೀನು ಹಿಂದೆ ಯಾಕೆ ಹೋದ್ಯೋ? ನೋಡುವುದಕ್ಕೆ. ನೋಡುವುದಕ್ಕೆ. ಹಾ, 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 ಹಾ. ಆಮೇಲೆ? ಹೋಗಿ ನೋಡ್ತೇನೆ. ಹಾ. ಹಾಗೆ ಮುಂದ್ಗಡೆ ನೋಡಬೇಕಿತ್ತು ಒಡೆಯ. ಹಾ. ಸೇನೆ. ಹಾ. ಹೌದು. ಅಮಿತವಾದಂತ ಸೇನೆ. ಆನೆ, ಸೇನೆ, ಮಂದಿ, ಮಾರ್ಬಲ್. ಎಲ್ಲ ಸೇನೆ. ಹಾ, ಹಾ, ಹಾ. ಹಾ, ಅದೆಲ್ಲ ಉಂಟು. ಮಂದಿ ಮಾರ್ಬಲ. ಹೌದೌದು. ಹಾ, ಹಾ. ಆ ಸೇನೆಯ ಮಧ್ಯದಲ್ಲಿ ಹಾ. ನಿಮ್ಮ ಮಗಳು. ಹೌದಾ? ಹೌದೌದು. ಆ ಸೇನೆಯ ಮಧ್ಯದಲ್ಲಿ. ಹೌದೌದು. ಹೌದಾ? ಹಾ. ಆಮೇಲೆ ಏನಾಯ್ತು? ಆಮೇಲೆ ನೋಡ್ಬೇಕು. ಹಾ. ಒಳ್ಳೆ ತಂಡಕ್ಕೆ ತಾಂಡೇಲಪ್ಪ ಇದ್ದಾನಲ್ಲ. ಯಾರವ? ಹ, ಅವ ನಿಮ್ಮ ಮಗಳು ಕೇಳಿದ್ಲು, ಯಾರು ನೀನು ಯಾಕಾಗ್ ಬಂದಿದ್ದು ಅಂತ ಕೇಳಿದ್ಲು. ಪ್ರಶ್ನೆ ಮಾಡಿದ್ಲು. ಅವ ಹೇಳ್ದ, ಹಾ. ನಾನು ಕೌನ್ಸಂದ. ಕೌನ್ಸಂದ. ಯಾರ ಸಮ ತೆಗೆದುಕೊಂಡೇನು? ಹಾ. ನಾನು ಕೌನ್ಸ್. ಹೆಸರು ಕಂಸ. ಹಾ, ಹಾ. ಓಹೋ, ಹೀಗೆ ಅಂತ ಹೇಳಿದ. ಹಾ, ಹಾ. ಯಾಕಾಗ್ ಬಂದಿದ್ದಂತೆಲ್ಲ ವಿಚಾರ ಮಾಡಿ ಆಯ್ತು ಒಡೆಯ. ಹೇಳ್ಬೇಕು, ನನ್ನ ಮಗಳಲ್ಲವೇ ನಾವು? ನಿಮ್ಮ ಮಗಳಲ್ವಾ? ಕೇಳ್ದೆ ಬಿಡ್ತಾಳ. ಆಮೇಲೆ? ಆಮೇಲೆ ನೋಡ್ಬೇಕಿತ್ತು. ಹಾಗೆ ಮಾತಾಡ್ತಾ ಮಾತಾಡ್ತಾ ಮಾತು ನಿಂತೋಯ್ತು. ಹಾ, ಮಾತಿತ್ತೋಯ್ತಾ? ಹೌದೌದು.
ಅಂತ ಗೊತ್ತಾಯ್ತಾ. ಓಹೋ. ಆಮೇಲೆ ನಿಮ್ಮ ಅಪ್ಪನ ನೋಡ್ಬೇಕು ಅಂತ ಹೇಳ್ದವ. ಆಹಾ. ಆಮೇಲೆ ಅಪ್ಪನ ನೋಡ್ಲಿಕ್ಕೆ ಆಗುದಿಲ್ಲ, ನನ್ನ ನೋಡ್ಬೇಕು ಅಂತ ನಿಮ್ಮ ಮಗಳು ಹೇಳಿದ್ಲು. ನನ್ನ ಮಗಳು ಎಷ್ಟಾದ್ರು ಬಿಟ್ಟಾಳ ಅವಳು. ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕೆ ಉಂಟ. ಇಲ್ಲಪ್ಪ. ಯಾರ ಮಗಳು ಅವಳು? ಮಾಗದೇಶ್ವರನ ಮಗಳಲ್ಲ. ಮತ್ತೆ ಆಮೇಲೆ ಏನಾಯ್ತು? ಏನಾಯ್ತು? ಆಮೇಲೆ ನೋಡ್ಬೇಕಿತ್ತು. ಪೆಟ್ಗಿ ಶುರುವಾಯ್ತು. ಪೆಟ್ಗಿ ಯಾವ ಪೆಟ್ಟಿಗೆ? ಬಣ್ಣದ ಪೆಟ್ಟಿಗೆ ಅದಲ್ಲ, ಮತ್ತೆ ನಿಮ್ಮ ಮಗಳಿಗೆ ಸಿಟ್ಟು ಬಂದ್ರೆ ಎಷ್ಟು? ಅಂದ್ರೆ ಕಾಯ ಎಷ್ಟು ಅಂತ ಕೇಳು ಜಾತಿ ನಿಮ್ಮದ್ದು. ಕೇಳ್ಬೇಕು. ಆಮೇಲೆ ನೋಡ್ಬೇಕಿತ್ತು. ಅವ್ನು ಕೈ ಮುಂದೆ ಮಾಡ್ದ. ಕೈ ಮುಂದೆ ಮಾಡ್ದವ. ಕೈ ಮುಂದೆ ಮಾಡುತ್ತಾ ಬಂದವ. ಆಮೇಲೆ ನಿಮ್ಮ ಮಗಳು ಬಿಟ್ಟಾಳ. ಏನ್ ಮಾಡ್ದು? ಜಾತಿ ಮುಂದೆ ಮಾಡ್ದ. ಅಂದ್ರೆ ಹೋರಾಟ. ಇವಳು ಕೈ ಮುಂದೆ ಮಾಡ್ಲಿಲ್ಲ, ಹ, ಹ. ಎದೆ ಮುಂದೆ ಮಾಡ ಕೈ ಮುಂದೆ ಮಾಡಿದ್ದಾಳೆ ಅಂತ ಆಯ್ತು. ಹ, ಹ, ಹ. ಸರಿ ಸರಿ. ಆಮೇಲೆ ಅವ್ನು ನೋಡ್ಬೇಕಿತ್ತು. ಅಷ್ಟು ಹೋರಾಟ ಮಾಡ್ತಿರುವಂತ ಸಂದರ್ಭ. ಅಷ್ಟೊತ್ತಿಗೆ ನಿಮ್ಮ ಕಿರಿ ಮಗಳು ಎಲ್ಲಿದ್ಲೇನೋ ರಾಷ್ಟ್ರೀ ಮೊದ್ಲ ಓಡ್ ಬಂದ್ಲು. ಬಿಡ್ಲಿಕ್ಕಿಲ್ಲ ಅವಳುವ. ಇಬ್ರು ಒಂದೇ ಅಲ್ವಾ? ಒಂದಾದ್ರು. ಆಮೇಲೆ ಅಯ್ಯೋ ಹೋರಾಟವೇ ಹೋರಾಟ, ಬಬ್ಬಾಟವೇ ಬಬ್ಬಾಟ, ಚೀರಾಟವೇ ಚೀರಾಟ. ಅವನು ಕೊಟ್ಟ ಇವ್ರು ಕೊಟ್ರು, ಅವನು ಕೊಟ್ಟ ಇವ್ರು ಕೊಟ್ರು, ಅವನು ಕೊಟ್ಟ ಇವ್ರು ಕೊಟ್ರು, ಇವ್ರು ಕೊಟ್ರು ಅವನು ಕೊಟ್ಟ. ಹ. ಅವನು ಏನ್ ಕೊಟ್ಟ ಇವ್ರು ಏನ್ ಕೊಟ್ರು? ಅವ್ನು ಕೊಟ್ಟಿದ್ ಪೆಟ್ಟು, ಇವ್ರು ಏನ್ ಕೊಟ್ರು? ಬೊಬ್ಬೆ. ಅಲ್ಲಿಗೆ ಮುಕ್ತಾಯ ಆಗಲಿಲ್ಲ. ಏನಾಯ್ತು? ಮೀರುವ ಹೆಣ್ಣು ಮಕ್ಕಳ ಕೈಯನ್ನ ಇವ ಹಿಡ್ಕೊಂಡಿದ್ದಲ್ವಾ? ಹಿಡ್ಕೊಂಡು ಏನ್ ಹೇಳಿದ್ದು ಗೊತ್ತಾ? ಎಂತ ಕಾದುಡು ಅಂತ ಏನ ಹೇಳಿದ್ರ? ನಾರಿಮಣಿ ಕಾದುಡುವೆ ಅಂತ. ನಾರಿಮಣಿ ಲೇಸಾಯ್ತು. ಲೋಸಾಯ್ತು. ಲೋಸ್ ತಿರುಗಾಯ್ತು. ಲೇಸಾಯ್ತು ಅಂತ ಹೇಳ. ಹೌದೇ ಆಯ್ತು ಅಂತ ಹೇಳ್ದ. ಎರಡು ಕೈ ಹೀಗೆ ಹಿಡ್ಕೊಂಡೆ ಅಲ್ವಾ? ಎರಡು ಜನ ಹೆಣ್ಮಕ್ಳ ಕೈ ಹೀಗೆ ಹಿಡ್ಕೊಂಡು ಅವನು ಹೀಗ್ ಮಾಡ್ಕೊಂಡು ಹೀಗ್ ಮಾಡ್ಕೊಂಡು ಹೀಗ್ ಮಾಡ್ಕೊಂಡು ಹೀಗ್ ಮಾಡ್ಕೊಂಡು ಹೋಗ್ತಿದ್ದ. ನೀ ಎಲ್ಲ ಹೋಗ್ಸಾಯ್ತು. ಅಲ್ಲಲ್ಲ, ನಾನು ಅಭಿನವ ಮಾಡಿದ್ದು. ಅಭಿನಯ ಅದು ಮಾಡಿ. ಅವ ಮಾಡಿದ ಭಾವ. ಹೌದೌದು. ಓಹೋ. ಈಗ ಇಬ್ಬರನ್ನ ಕೈ ಹಿಡ್ಕೊಂಡು ಸೆರೆಮನೆಯಲ್ಲಿಟ್ಟಿದ್ದಾನೆ. ವನಪಾಲಕರಿಂದೆಂಬುದ ಕೇಳಿದ. ವನಪಾಲಕರಿಂದೆಂಬುದ ಕೇಳುದ ಜನಪದಿ ಕ್ರೋಧದಲ್ಲಿ, ಕೇಳುದ ಜನಪದಿ ಕ್ರೋಧದಲ್ಲಿ. ಇನಿದಾದುದೆ ನಮ್ಮ ನುಗೆಯ ಪತಿಪಥನ ವಿಕ್ರಮಿಯಾರು. ಬಂದಿರುವ ಮದ ಅಂದು ಜಗದಟ್ಟಿ ಜರಾಸನ ಮಕ್ಕಳನ್ನು ಸೆರೆಯಲ್ಲಿಟ್ಟಿದ್ದಾನೆ ಅಂತ ವಿಚಾರಿಸಬೇಕಲ್ಲ. ಮಧುರಾ ವಲ್ಲಭ ಎಂಬವನೇ ನೀನು. ಮಧುರಾ ವಲ್ಲಭ, ಮಧುರಾ ವಲ್ಲಭ ಎಂಬವನೇ ನೀನು. ಮಧುರಾ ವಲ್ಲಭ, ಮಧುರಾ ವಲ್ಲಭ ಎಂಬವನೇ ನೀನು. ಬಾಲೆಯ ಬೆದರಿಸಿ ಗೆಲ್ಲಿದವನು, ಬಾಲೆಯ 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 ಬೆದರಿಸಿ ಗೆಲ್ಲಿದವನು, ಗೆಲ್ಲಿದವನು, ಗೆಲ್ಲಿದವನು.
ಅಂತಾದರೆ ನಾನೇ. ನಿನ್ನಲ್ಲಿಯೇ ಒಂದು ಮಾತುಂಟು. ಏನ್? ಅಲ್ಲದೆ ಹೋದ್ರೆ ಆ, ಜಗಜಟ್ಟಿ ಹ್ಮ್, ಜರಾಸಂಧನ ಯೋಗ್ಯತೆ ಏನು, ಆ, ಇವನ ಸ್ಥಾನಮಾನ ಏನು, ಹ್ಮ್, ಇಷ್ಟೆಲ್ಲವೂ ತಿಳಿದು ಆ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದೆ ಅಂತಾದರೆ ಆ, ಆಶ್ಚರ್ಯ ಪರಮಾಶ್ಚರ್ಯ. ಓ, ತಲೆ ಗಟ್ಟಿದೆ ಎಂಬ ಕಾರಣಕ್ಕಾಗಿ ಆ, ಹೋಗ ಬಂಡೆ ಗಲ್ಲನ್ನು ತೆಗೆದುಕೊಂಡ್ರೆ ಬಂಡೆ ಗಲ್ಲು ಚೂರಾಗುವುದಿಲ್ಲ, ತಲೆ 1000 ಹೋಳಾಗಿ ಹೋದಿತ್ತು. ಆ, ಆ ಜ್ಞಾನ ನಮಗಿರಬೇಕಿತ್ತು. ಆ, ಅದನ್ನು ಬಿಟ್ಟು ಆ, ದಿಗ್ವಿಜಯಾರ್ಥಿಯಾಗಿ ಇಲ್ಲಿಗೆ ಬಂದೆ. ಹೌದು. ನಿನ್ನಲ್ಲಿಯೇ ಕೇಳುತ್ತೇನೆ, ಏನ್? ಮದವೇರಿದ ಆನೆ ಒಂದು ಆ, ಕದಳಿಯ ವನವನ್ನ ಪ್ರವೇಶ ಮಾಡಿತು ಅಂತಾದರೆ ಆ, ಏನಾಗ್ತದೆ? ಕದಳಿಯ ವನಗೆ ಕಾಲಿಟ್ಟಾಕ್ಷಣ ಅದು ಪುಡಿ ಪುಡಿಯಾಗಿ ಹೋಗುತ್ತದೆ. ಆ, ನಿನ್ನಂತವರು ಆ, ನಮ್ಮಲ್ಲಿ ದುರವನ್ನು ಬಯಸಿ ಬಂದರೆ ನಮ್ಮಲ್ಲಿ ದುರವನ್ನು ಕೊಡಬೇಕಿತ್ತು. ಓ, ಅದಕ್ಕೆ ಬಂದ್ಬಿಟ್ಟು ಆ, ನನ್ನ ಮಕ್ಕಳು ಆಸ್ತಿ ಪ್ರಾಸ್ತಿ ಆ, ಎಳೆ ಬಾಳೆ ಆ, ಈಗ ತಾನೇ ಪ್ರಪಂಚದ ಬೆಳಕನ್ನು ಕಂಡವರು. ಆ, ಅಂತವರಲ್ಲಿ ನಿನ್ನ ಆ. ಹೋರಾಟ ಮಾಡಿದ್ದಲ್ಲದೆ ಅವರ ಕರವನ್ನ ಕಟ್ಟಿ ಆ. ಸೆರಮನೆಗಿಟ್ಟೆಯಂತೆ. ಆ. ಮಧುರ ವಲ್ಲಭನಿ ಹೌದು ಅಂತಾದ್ರೆ ಆ. ಬೇಡ, ಮದ ಏರಿದ ಆನನಿ ಹೌದು ಅಂತಾದ್ರೆ ಆ. ಅದರ ಸೊಕ್ಕಲಿಸುವುದಕ್ಕೆ ಆ. ಅದನ್ನ ಪಳಗಿಸುವುದಕ್ಕೆ ಬೇಕಾದ ಆಯುಧ ಅಂಕುಶಪ್ರಾಯ. ನಾನಾಗಿ ಬಂದಿದ್ದೇನೆ, ನೀನು ಶಿಲೆಯೇ ಹೌದು ಅಂತಾದ್ರೆ ನಾವೊಂದು ರೀತಿ ಚಾಣಾಗಿ ಬಂದಿದ್ದೇನೆ. ಯಾಕೆ ಬಂದೆ ಹೇಳು. ಅಂಕುಶವನ್ನು ನೋಡಲಾಗಿ ಅಂಕುಶವನ್ನು ನೋಡಲಾಗಿ ಬಂದರ ತಂಗವಾದುದು ಬಾಡೆಯ ಶಂಕಿಸದ ಅವನ ತುಳಿದೆನು ನಿನ್ನಯ ಬಿಕ್ಕುವುದರಿಂದ ಅಂಕುಶವನ್ನ ನೋಡುವುದಕ್ಕಾಗಿ ಇಲ್ಲಿಯವರೆಗೆ ಬಂದವ. ಅಂಕುಶ ಇದ್ರೆ ಸಾಕಾಗುವುದಿಲ್ಲ, ಮತ್ತ ಬಳಸುವ ವಿಧಾನ ಹೇಗೆ ಅಂತ ಬೇಕು. ಓಹೋ, ಮಾವುತನ ಆನೆಗೆ ನಾನು ತೋರಿಸ್ತೀರಾ? ಬಳಸುವುದಕ್ಕಾಗಿ ಇಲ್ಲಿವರೆಗೆ ಬಂದೆ. ಬಯಸಿದು ಏಕನ ಕಡು ಪರಾಕ್ರಮವ ಕಂಡು ಮಾಗನದು ಕಂಸನ ಕಡು ಪರಾಕ್ರಮವ ಕಂಡು ಮಾಗನದು ಬರಿದ ಸಂತೋಷದಲ್ಲಿ ನುಡಿದನು ಮನದಿನ ಮೆಚ್ಚಿದೆ ಕಂಸ ರಾಯ ತಿರುರೆ ಮೆಚ್ಚಿದೆ ಕಂಸ ರಾಯ ನಿನ್ನ ಸರಿಸಮ ಇನ್ನಿಲ್ಲವಯ್ಯ ನಿನ್ನ ಸರಿಸಮ ಇನ್ನಿಲ್ಲವಯ್ಯ ಕಂಸರಾಯ ಸರಿಸಮ ಯಾರಿಲ್ಲವಯ್ಯ ಅರಸುತ್ತಿದ್ದೆನು ಎನ್ನ ತುರದಿ ಬೆಚ್ಚಿ ಬರನು ಅರಸುತ್ತಿದ್ದೆನು ಎಲ್ಲ ತುರದಿ ಬೆಚ್ಚಿ ಬರನು ಹರನ ಕರುಣೆಯು ಹಿರಿದು ಪುಣ್ಯವು ದೊರೆತೆ ನೀನೆ ಹರುಷವಾಯಿತು ಹರನ ಕರುಣೆಯು ದೊರೆತೆ ನೀನೆ
ಅರಿತಂತ ತಿರುರೇ ಮೆಚ್ಚಿದೆ ಕಂಸರಾಯ ನಿನ್ನ ಸರಿದ ಮರಿತಿಲ್ಲವಯ್ಯ ತಿರುರೇ 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 ಮೆಚ್ಚಿದೆ 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 ತಿರುರೇ ಮೆಚ್ಚಿದೆ ಕಂಸರಾಯ ಓ ಮೆಚ್ಚಿದೆ 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 ತಿರುರೆ ಆ? ಅರರೆ ಅರರೆ ಏನಾಯ್ತಾ? ಅಮ್ಮಮ್ಮ ಆ, ಯಾರು ಮೆಚ್ಚಬೇಕು? ಹೌದಾ? ನನ್ನ ಸ್ಥಾನದಲ್ಲಿ ಆ, ಯಾವ ಪುಣ್ಯಾತ್ಮನೇ ಇದ್ರೂ ಸಹ ಆ, ನಿನ್ನ ಪರಾಕ್ರಮಕ್ಕಾಗಿ ಆ, ಮೆಚ್ಚಿ ನಿನ್ನನ್ನ ಹೊಗಳಿ ಹೊಗಳಿ ಅವ ಹುರಿದುಂಬಿಸಲೇಬೇಕು. ಓಹೋ. ಅದನ್ನು ಈಗ ನಾನು ಮಾಡ್ತಾ ಇದ್ದೇನೆ. ಆ, ಶಿವನನ್ನ ಬಲಿಸಿ ಆ, ಮಹತ್ತರವಾದಂತಹ ಆ. 3 ಬೇರಿಯನ್ನು ಪಡೆದೆ. ಆ, ಜಯಬೇರಿ, ಆ. ರಣಬೇರಿ, ಆ. ಭಯಬೇರಿ ಆ. ಅಂತಹ ಆ 3 ಬೇರಿಗೆ ಭಯಪಡುತ್ತಾರೆ ನನ್ನ ವೈರಿಗಳು. ಆ. ಅದು ಅವರ ಪಾಲಿಗೆ ಕಂಟಕಪ್ರಾಯ. ಆ. ಹೀಗೆ ಭಾವಿಸಿಕೊಂಡೆ. ನಿನಗದು ಯಾವುದು ಲೆಕ್ಕಕ್ಕೆ ಇಲ್ಲ. ಬರ್ಲೇ ಇಲ್ಲ. ಹಾಗಾಗಿ ಆ, ಅಂಕುಶವನ್ನ ನೋಡ್ಲಿಕ್ಕೆ ಬಂದದ್ದು ಆ, ಸಾರ್ಥಕವಾಯಿತು ಕಂಸರಾಯ. ಹೌದಾ? ನಾನು ಹಾಗೆ ಆ, ಬಹಳ ಕಾಲ ಆಯಿತು. ಆ, ದೂರದಲ್ಲಿ ಆ. ನನ್ನನ್ನ ಗೆಲ್ಲುವಂತ ಮಹಾನ್ ಶಕ್ತಿ ಆ, ಎಲ್ಲುಂಟು ಎಲ್ಲುಂಟು ಅಂತಹ ಮಹಾತ್ಮನಪ್ಪ ಆ. ಎಲ್ಲಿದ್ದಾನೆ? ಹುಡುಕುತ್ತಾ ಕಾಲ ಕಳೆದೇ ಬಿಟ್ರೆ ಪ್ರಯೋಜನಕಾರಿಯಾಗಲಿಲ್ಲ. ಆ, ಈಗ ನಾನು ಅರಸುತ್ತಿರುವ ಬಳ್ಳಿ ನನ್ನ ಕಾಲ ಬುಡದಲ್ಲಿ. ಓಹೋ. ಇದು ಭಾಗ್ಯ ಅಂತ ಹೇಳಬೇಕು, ನನ್ನ ಯೋಗ ಅಂತ ಹೇಳಬೇಕು. ಆ, ಇಷ್ಟಕ್ಕೆಲ್ಲ ಕಾರಣ ನಮ್ಮ ಆರಾಧ್ಯ ದೈವ ಆ ಪರಮೇಶ್ವರ. ಅವ 3ನೇ ಕಣ್ಣು ಬಿಟ್ಟ. ಹಾಗಾಗಿ ನೀ ಇಲ್ಲಿಗೆ ಬಂದೆ. ಅಷ್ಟು ಮಾತ್ರವಲ್ಲ, ಹಿರಿಯರ ಪುಣ್ಯ ಆ, ಅಂತಾದ ಮೇಲೆ ಆ. ಅವರೇ ಇದನ್ನೆಲ್ಲವನ್ನು ಅನುಗ್ರಹಿಸಿದ್ದಾರೆ. ಮತ್ತೆ ನಿನ್ನಲ್ಲಿ ಯಾಕೆ ಹೇಳ್ತೇನೆ, ಆ. ಗಾಳಿ ಗಾಳಿ ಗುದ್ದಾಡಿದ್ರೆ ಏನು ಪ್ರಯೋಜನವೋ? ಪ್ರಯೋಜನವಿಲ್ಲ. ವ್ಯರ್ಥ. ಆ. ನಾನು ಆ. ಮಲ್ಲ ಯುದ್ಧದಲ್ಲಿ ನಿಪುಣ, ನಾನು ಹೌದು. ನೀನು ಹೌದು. ಆ. ಮಲ್ಲರ ಜೊತೆಯಾದೆವು ಅಂತಾದ್ರೆ ಆ. ಈ ಪ್ರಪಂಚವನ್ನ ಕೊನೆಸಬಹುದು, ಆ, ಎಲ್ಲರನ್ನು ನಗಿಸಬಹುದು, ಆ. ನಲಿಸಬಹುದು, ಓಡಿಸಬಹುದು. ಅಂತಹ ಯೋಗ್ಯತೆ ನಮ್ಮಿಬ್ಬರಲ್ಲುಂಟು. ಕಂಸ ಆ. ಕಂಸ ಆ. ಮಹದಾಸ ಏನು ಗೊತ್ತೋ? ಏನ್? ನೀನು ಬಂದ ಕಣ ಕಂಡಿದ್ದೀಯ ನನ್ನಿಬ್ಬರ ಮಕ್ಕಳನ್ನ. ಆ. ಚಂದ್ರ ಕುರಿತ ಹೇಳಬೇಕಾದದ್ದಿಲ್ಲ. ಆ. ಹಾಗಾಗಿ ಆ. ಅವರ ಕೈ ಹಿಡಿದು ಉದ್ಧರಿಸಬೇಕು. ನೀನನ್ನ ಅಳಿಯಲಾಗಬೇಕು ಕಂಸರಾಯ. ಆಗದ ಉಪವನದಲ್ಲಿ ನಿನ್ನ ಮಕ್ಕಳನ್ನ ನೋಡಿ ಹ. ಅವರ ರೂಪಾತಿಶಯಕ್ಕೆ ಹ. ಜೊತೆಗೆ ಅವರ ಪರಾಕ್ರಮಕ್ಕೆ ಹ. ಮೆಚ್ಚಿಕೊಂಡವ ನಾನಿದ್ದೇನೆ. ಸಂತೋಷ. ಅವರ ಕೈ ಹಿಡಿಯುವುದಕ್ಕೆ ಹ. ನನ್ನ ಮನಸ್ಫೂರ್ತಿಯಾದಂತಹ ಒಪ್ಪಿಗೆ ಉಂಟು. ಶಹಬಾಷ್. ಆದ್ರೆ ದಿಗ್ವಿಜಯಕ್ಕಾಗಿ ಬಂದವ ನಾನು. ಹೌದು. ಅದು ಪೂರೈಕೆಯಾಗಬೇಕು. ಹ, ಹ. ಜೊತೆಗೆ ಹ. ನಿನ್ನ ಮಕ್ಕಳನ್ನ ಕೈ ಹಿಡಿಬೇಕು. ಹ, ಹ. ಇಷ್ಟು ಹೌದಾ ಅಲ್ವಾ? ಅಂತೂ ಭರವಸೆಯ ಮಾತನ್ನು ಕೊಡ್ತಾ ಇದ್ದೀಯ. ಅನುಮಾನ ಮೇಲೆ ಮಕ್ಕಳನ್ನ ಕೈ ಹಿಡಿದು ಉದ್ಧರಿಸುತ್ತೀಯ ಅನ್ನೋದಾಗಿ ಆ. ಬಹಳ ಸಂತೋಷವಾಯಿತು. ಆ. ಅಂದ್ರೆ ದಿಗ್ವಿಜಯ ಪೂರ್ಣ ಪೂರ್ಣಗೊಳ್ಳಲಿಲ್ಲ. ಆ. ಅದು ಪೂರ್ಣ ಆದ ಮೇಲೆ ನಮ್ಮ ನಾಡಿಗೆ ನೀ ಬಂದು ಆ. ನಮ್ಮ ಆದರ ಆತಿಥ್ಯವನ್ನ ಸ್ವೀಕರಿಸಿ. ಶಾಸ್ತ್ರೋಕ್ತವಾಗಿ ಸಂಪ್ರದಾಯ ನಾವು ಬಿಡ್ಲಿಕ್ಕೆ ಇಲ್ಲ. ಆ. ಸಂಪ್ರದಾಯದಂತೆ ಆ, ಮದುವೆ ಮಾಡಿಕೊಡುವ ಹೊಣೆಗಾರಿಕೆ ನನ್ನದಾಗಿರ್ತದೆ. ಹೌದಾ? ಯೋಚಿಸುವಂತ ಅಗತ್ಯವೇನಿಲ್ಲ. ಆ. ಅಂತೂ ಬೆಂಕಿ ಗಾಳಿ ಸೇರಿದ ಹಾಗಾಗಿ ಸೇರಿದ ಹಾಗಾಯಿತು ಅಲ್ವಾ? ಬೆಂಕಿ ಗಾಳಿ ಸೇರಿದೆವು ಅಂತಾದ್ರೆ ಯಾರನ್ನೂ ನಡುಗಿಸಬಹುದು, ಹಾ. ಯಾರನ್ನೂ ನಾವು ಓಡಿಸಬಹುದು. ಅಂತಹ ಯೋಗ್ಯತೆ ನಮ್ಮಿಬ್ಬರಲ್ಲುಂಟು. ಹಾ. ಮತ್ತೇಕೆ ತಡ? ಮುಂದಿನ ನಾಡಿಗೆ ನೀವು ಹೋಗುವಂತೆ ಹಾ. ನಾನು ಬೀಳ್ಕೊಡುತ್ತೇನೆ. ಹಾ. ಬೀಳ್ಕೊಡುವ ಮುನ್ನ ನನ್ನ ಅರಮನೆಗೆ ಬಂದು ನನ್ನ ಆದರ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಕೇಳುತ್ತಾ ತಡ ಇದ್ದೇನೆ. ಮಾಡುವುದಲ್ಲ, ಹೇಳಿ ಹೋಗೋಣ.